मध्यमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो। The following 2RRR program broadcast in the Kannada language is supported by the Community Broadcasting Foundation of Australia. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇರೋರು ರಾಜ್ ನಟರಾಜನ್. ಇಂದು ದಿನಾಂಕ ಏಪ್ರಿಲ್ ತಿಂಗಳ 26ನೇ ತಾರೀಕು. ಇಂದಿನ ಕಾರ್ಯಕ್ರಮವನ್ನು ನಾವು ಧ್ವನಿಮುದ್ರಣ ಮಾಡಿ ತರ್ತಾ ಇದ್ದೇವೆ. ಅದರಿಂದ ನೀವು ನಮ್ಮ ಸ್ಟುಡಿಯೋಗೆ ದೂರವಾಣಿ ಕರೆ ಮಾಡಿ ನಮ್ಮ ಜೊತೆ ಮಾತಾಡೋ ಅವಕಾಶ ಇಲ್ಲ. ಆದರೆ ಇಂದಿನ ಕಾರ್ಯಕ್ರಮ ಬಹಳನೇ ಕುತೂಹಲ ಕೆರಳಿಸುವಂಥ ಕಾರ್ಯಕ್ರಮ. ಹಾಗಾದರೆ ಮುಖ್ಯಾಂಶಗಳನ್ನು ನೋಡೋಣ. ಕರ್ನಾಟಕದ ಕೊಡಗಿನ ಸುಂದರ ಯುವತಿ, ಭಾರತದ ಚಲನಚಿತ್ರ ಕೀರ್ತಿ ಶಿಖರವನ್ನು ಏರಿರುವ ರಶ್ಮಿತಾ ಮಂದಣ್ಣ ಅವರ ಅತ್ಯದ್ಭುತ ಸಾಧನೆಯನ್ನು ವಿವರಿಸ್ತಾ ಇದ್ದಾರೆ ಬೆಂಗಳೂರಿನಿಂದ ಪುಷ್ಪಾ ಗುರು ದೀಕ್ಷಿತ್. ಎರಡನೇದಾಗಿ ನಮ್ಮ ಸಿಡ್ನಿಯ ಶಶಿಕಾಂತ್ ಅವರಿಂದ ವಿಶೇಷ ಅಂಕಣ ಅಷ್ಟವಕ್ರ ಅವರ ಕಥೆ. ಮಹೇಶ್ ರಾವ್ ಅವರು, ನಮ್ಮ ಸಿಡ್ನಿ ಕನ್ನಡವಾಣಿಯ ಮಹೇಶ್ ರಾವ್ ಅವರು ಈಗ ಬೆಂಗಳೂರು ಪ್ರವಾಸ ಕೈಗೊಂಡಿದ್ದಾರೆ. ಅವರು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದ ಶಂಕರ ಜಯಂತಿ ಕುರಿತು ಒಂದು ವರದಿ ಕಳಿಸಿದ್ದಾರೆ. ಅದನ್ನು ಕೇಳೋಣ. ಅದು ಅಲ್ಲದೆ ಹಲವಾರು ವಾರಗಳಿಂದ ನಾವು ಗಣೇಶ್ ಪ್ರಸಾದ್ ಅವರು ಸಾದರಪಡಿಸುವಂಥ ಕರುಣಾಳು ಬಾ ಬೆಳಕೆ ಈ ಕಾರ್ಯಕ್ರಮವನ್ನು ತರ್ತಾ ಇದ್ದೇವೆ, ಕಿರುಕಥೆಗಳ ಸಂಗ್ರಮ. ಹಾಗೂ ರಶ್ಮಿಕಾ ಮಂದಣ್ಣ ಅವರು ನಡೆಸಿರುವ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲನೇದಾಗಿ ಪುಷ್ಪಾ ಗುರು ದೀಕ್ಷಿತ್ ಅವರು ರಶ್ಮಿಕಾ ಮಂದಣ್ಣ ಅವರ ಸಾಧನೆಗಳನ್ನು ವರ್ಣಿಸುವುದನ್ನು ಅವರು ನಟಿಸಿರುವ ಒಂದು ಚಲನಚಿತ್ರದ ಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಕೇಳೋಣ. ಬೆಳಗೆದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರರರರೆ ಅಲ್ಲೆಲ್ಲೆಲ್ಲೆ ಅಯ್ಯಯ್ಯಯ್ಯೋ ಕಚ್ಚಿ ಕುಳಿತಾಳಲ್ಲಾರೆ ಇನ್ನೊಮ್ಮೆ ಕನಸಲ್ಲಿ ಮುದ್ದಾಡಿ ಕಚ್ಚ ಕುಳಿತಾಳಲ್ಲಾರೆ. ಇದೇನಾ ನಿಮ್ಮನೆ? ಹೌದು. ಏನ್ ಹುಡುಗಿದ್ಯಾ? ನಿಮ್ ರೂಮು ಅಲ್ಲಿ ಬಾಲ್ಕನಿ ಕಾಣಿಸ್ತಿದ್ಯಲ್ಲ, ಅದೇ ನನ್ನ ರೂಮು. ಹಾಗಾದ್ರೆ ಬಾಲ್ಕನಿಗೆ ಆವಾಗ ಬರ್ತಾ ಇರ್ತೀರಲ್ಲ? ಹಲೋ, ಏನ್ ಬೇಕು? ಇವರು ಸಾನ್ವಿ ಜೋಸೆಫ್ ನಂಬರ್ ಹಾಂ, ಹಾಗೆ ಒಂದು ಸಿಗ್ನೇಚರ್ ಹಾಕಿ ಸರ್. ಇಲ್ಲ? ಹಾಂ, ಥ್ಯಾಂಕ್ ಯು ಸರ್. ಪ್ರೀತಿಯಲ್ಲಿ ಹೊಸ ದಾರಿ ಕಟ್ಟುವ ಖಯಾಲಿ, ಅಡ್ಡ ದಿಡ್ಡಿ ಹೋಗೋದು ಮಾಮೂಲಿ. ಸನ್ನೆಯಲ್ಲೇ ಹಾಡೊಂದು ಹಾಡುವ ವಿಧಾನ, ಕಾದು ಕೇಳೋ ಪ್ರೀತಿನೇ ಮಜಾನ. ಬಿಡದಂತಿರೋ ಬೆಸುಗೆ ಸೆರೆ ಸಿಕ್ಕಿರೋ ಸಲಿ
ಸುತ್ತ ಸುಳಿಯೋ ಆಸೆಗೀಗ ಆಯಸ್ ಹೆಚ್ಚಿ ಹೋಗಿದೆ. ನಿನ್ನ ಜೊತೆ ಕಳೆಯೋ ಎಲ್ಲ ಕ್ಷಣವು ಕಲ್ಪನೆಗೂ ಮೀರಿದೆ. ಕನಸಲ್ಲಿ ಅರರರರೆ ಅಲ್ಲೆಲ್ಲೆಲ್ಲೆ ಅಯ್ಯಯ್ಯಯ್ಯೋ ಕಚ್ಚಿಗುಳಿತಾಳಲ್ಲಾರೆ. ಆಯ್ ಸಾನ್ವಿ ಏನಿಷ್ಟೊತ್ತಿಗೆ? ಓ ನಿದ್ದೆ ಬರ್ತಿಲ್ವಾ? ಅಯ್ಯೋ ನನ್ಗೂ ಬರ್ತಿಲ್ಲ. ಹೊಟ್ಟೆ ಊರಿತಾಳಲ್ಲಾರೆ. ಹಾ ಸಾನ್ವಿ ಹೆಲ್ಪ್ ಬೇಕು. ಮನೆ ಹತ್ರ ಬರಕ್ಕಾಗುತ್ತಾ? ಯಾಕೇನಾಯ್ತು? ಎಕ್ಸ್ಪ್ಲೇನ್ ಮಾಡಕ್ಕೆಲ್ಲ ಟೈಮ್ ಇಲ್ಲ. ಬರಕ್ಕಾಗುತ್ತಾ ಇಲ್ವಾ ಹೇಳು. ರೋಗಿ ಬಯಸಿದ್ದು ನರ್ಸ್ ಕೊಡ್ಸಿದ್ದು ಎರಡು ಒಂದೇ ಆಯ್ತು. ಅರ್ಧ ಗಂಟೆಲಿ ಇರ್ತೀನಿ. ಓಕೆ ಓಕೆ. ಓಕೆ. ಎಲ್ಲಿಗೆ ಹೋಗ್ತಿದ್ದೀವಿ? ಸೋನು 10 ನಿಮಿಷ ಇದ್ದೀವಿ, ಬೇಗ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ. ಅಂದಾನೋ ಅದೃಷ್ಟಾನೋ ಮುಂದೆ ಕುಂತಿದೆ. ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋಗ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರರರರೆ ಅಲ್ಲೆಲ್ಲೆಲ್ಲೆ ಅಯ್ಯಯ್ಯಯ್ಯೋ ಕಚ್ಚಿಗುಳಿತಾಳಲ್ಲಾರೆ. ಇನ್ನೊಮ್ಮೆ ಬಳಿ ಬಂದು ಮುದ್ದಾಡಿ ಕಚ್ಚಗುಳಿತಾಳಲ್ಲಾರೆ. ನಮಸ್ಕಾರ. ನೀವೆಲ್ಲ ಇವತ್ತು ಬೆಳಗ್ಗೆದ್ದು ಯಾರ ಮುಖನ ನೋಡಿದ್ರಿ? ಯಾರದೇ ಆಗಿರ್ಲಿ, ನಿಮ್ಮೆಲ್ರಿಗೂ ಅದೃಷ್ಟದ ದಿನ ಇವತ್ತಿಂದಾಗಿರ್ಲಿ ಅಂತ ಹಾರೈಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇರೋದು ಬೆಂಗಳೂರಿನ ಪುಷ್ಪ ಗುರು ದೀಕ್ಷಿತ್. ಅಂದ್ಹಾಗೆ ಈ ಹಾಡು ಬಹಳ ಒಳ್ಳೆ ಹೆಸರು ಮಾಡಿದ ಚಿತ್ರ ಕಿರಿಕ್ ಪಾರ್ಟಿಯಿಂದ. ಕಿರಿಕ್ ಅಂದ ತಕ್ಷಣ ಈ ಅಡ್ವರ್ಟೈಸ್ಮೆಂಟ್ ಮಾಡೋರ್ದು ಕಿರಿಕೆಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ? ಯಾವುದಾದ್ರೂ ಒಂದು ಹೆಸರಾಂತ ಸಿನಿಮಾ ನಟ ಅಥವಾ ನಟಿಯವರು ಉಡುಗೆ ತೊಡುಗೆಗಳನ್ನ, ಅವರು ತೊಟ್ಟಂತ ಉಡುಗೆ ತೊಡುಗೆಗಳನ್ನ ಉದಾಹರಣೆಯಾಗಿಟ್ಕೊಂಡ್ಬಿಟ್ಟು ತಮ್ಮ ವಸ್ತ್ರ ಆಭರಣಗಳ ಮಾರಾಟ ಮಾಡ್ಕೊಂಡ್ಬಿಡ್ತಾರೆ. ಇತ್ತೀಚೆಗೆ ಒಂದು ಕೆಂಪು ಬಣ್ಣದ ಸೀರೆಗೆ ಕಪ್ಪು ಬಾರ್ಡರ್ ಇರುವಂತಹ ಸೀರೆ ತುಂಬಾ ಚೆನ್ನಾಗಿತ್ತು ಅಂತ ಇಟ್ಕೊಳ್ಳಿ, ಒಂಥರ ವೈರಲ್ ಆಗಿ ಹೆಸರು ಮಾಡ್ಬಿಡ್ತು. ಎಲ್ಲಿ ಯಾರು ನೋಡಿದ್ರು ಅದೇ ಬಣ್ಣದ ಸೀರೆ ಮಾರಾಟ, ಹಾಗೆ ಕೊಂಡ್ಕೊಳ್ಳೋರು ಕೂಡ ನುಗ್ಲು. ಯಾವ ಹೆಸರ ಅಂತ ನಟಿ ಹುಟ್ಟಿದ್ದು ಈ ಸೀರೆ? ಮೊದಲು ಕೇಳಿದ್ರಲ್ಲ ಹಾಡು, ಆ ಹಾಡಿನ ಚಿತ್ರದ ನಾಯಕಿ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ? ಹೌದು, ಅವರೇ ಅತ್ಯಂತ ಪ್ರಸಿದ್ಧಿಯಲ್ಲಿರುವ ಇತ್ತೀಚೆಗೆ ಮದುವೆಯಾದ ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ. ಇವತ್ತು ಅವರ ಜನ್ಮದಿನದ ನೆನಪಿನಲ್ಲಿ ಅವರ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡಿಕೊಳ್ಳೋಣ. ಇಷ್ಟು ಚಿಕ್ಕ ವಯಸ್ಸಿನ ನಟಿ ಬಗ್ಗೆ ಯಾಕೆ ಇದೊಂದು ಸ್ಪೆಷಲ್ ಎಪಿಸೋಡ್ ಹಾಗನ್ನೋದಾದ್ರೆ, ಈ ಕಾರ್ಯಕ್ರಮದ ಕೊನೆ ತನಕ ನಮ್ಮ ಜೊತೆ ಇದ್ದು ಇದರಲ್ಲಿ ಸಿಗೋ ಒಂದು ಮೆಸೇಜ್ ಏನು ಅಂತ ಕೇಳಿಸ್ಕೊಳ್ಳಿ. ನೀವು ಕೇಳ್ತಾ ಇದ್ದೀರಾ ಸಿಡ್ನಿ ಕನ್ನಡವಾಣಿ. ಕನಸಿನಿಂದ ಕೀರ್ತಿಗೆ ರಶ್ಮಿಕಾ ಮಂದಣ್ಣ ಕಥೆ. ಸುಂದರ ಹಸಿರು ಬೆಟ್ಟಗಳ ನಡುವೆ ಇರುವ ಒಂದು ಊರು ಕೊಡಗು. ಅಲ್ಲಿ ಹುಟ್ಟಿದ ಒಂದು ಸಾಮಾನ್ಯ ಹುಡುಗಿ. ಆಕೆ ಕನಸುಗಳು ಮಾತ್ರ ಅಸಾಮಾನ್ಯ. ಆ ಹುಡುಗಿನೇ ರಶ್ಮಿಕಾ ಮಂದಣ್ಣ. 1996 ಏಪ್ರಿಲ್ 5 ಮಡಿಕೇರಿಯಲ್ಲಿ ಜನಿಸಿದ ರಶ್ಮಿಕಾ ಚಿಕ್ಕಂದಿನಿಂದಲೇ ಚುರುಕು, ಹಾಸ್ಯಪ್ರಿಯೆ ಮತ್ತು ಜೀವಂತ ವ್ಯಕ್ತಿತ್ವ ಹೊಂದಿದಂತ ಹುಡುಗಿ. ಅವರು ಎಲ್ಲರಂತೆ ಸಾಮಾನ್ಯವಾಗಿ ಬದುಕ್ತಿದ್ದಂತ ಒಬ್ಬ ಹುಡುಗಿ. ಆದ್ರೆ ಆಕೆ ಮನಸ್ಸಿನಲ್ಲಿ ದೊಡ್ಡ ಕನಸುಗಳು ಬೆಳೀತಾ ಇದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಬೆಂಗಳೂರಿನಲ್ಲಿ ತನ್ನ ಶಿಕ್ಷಣವನ್ನ ಮುಗಿಸಿದ ನಂತರ ಅವರು ಜೀವನದ ಹಾದಿ ಹುಡುಕ್ತಾ ಮುಂದೆ ಸಾಗಿದ್ರು. ಅದೇ ಸಮಯದಲ್ಲಿ ಒಂದು ಅವಕಾಶ, ಕ್ಲೀನ್ ಅಂಡ್ ಕ್ಲಿಯರ್ ಫ್ರೆಶ್ ಫೇಸ್ ಅನ್ನುವ ಸ್ಪರ್ಧೆ. ಈ ಅವಕಾಶವನ್ನ ಅವರು ಕೈ ಬಿಡದೆ ಹಿಡ್ಕೊಂಡ್ರು ಮತ್ತು ಗೆದ್ರು ಕೂಡ. ಆ ದಿನ ಆಕೆಯ ಬದುಕು ಬದಲಾಗಕ್ಕೆ ಪ್ರಾರಂಭವಾಯಿತು. 2016 ಕಿರಿಕ್ ಪಾರ್ಟಿ ಒಂದು ಸಿನಿಮಾ. ಇದೊಂದು ಅವಕಾಶ, ಒಂದು ಹೊಸ ಅಧ್ಯಾಯ. ಅಲ್ಲಿ ರಶ್ಮಿಕಾ ಕೇವಲ ನಟಿಸಲಿಲ್ಲ, ಆದರೆ ಅವರು ಜೀವಂತ ಪಾತ್ರವನ್ನ ಪ್ರೇಕ್ಷಕರ ಮುಂದೆ ತಂದ್ರು. ಅವರ ನಗು, ಅವರ ಸರಳತೆ, ಅವರ ನೈಸರ್ಗಿಕ ಅಭಿನಯ ಇವುಗಳೆಲ್ಲ ಜನರ ಹೃದಯವನ್ನ ಮುಟ್ಟಿದ್ವು. ಆಮೇಲಿನ ಹಾದಿ ಏನು ಸುಲಭವಾಗಿರಲಿಲ್ಲ ಅವರಿಗೆ. ಆದರೆ ಅವರು ಅಲ್ಲಿಗೆ ನಿಲ್ಲಿಸಲಿಲ್ಲ. ಅಂಜನಿ ಪುತ್ರ, ಚಮಕ್,
ಪ್ರತಿ ಸಿನಿಮಾದಲ್ಲೂ ಅವರು ಇನ್ನಷ್ಟು ಹೆಚ್ಚು ಹೆಚ್ಚು ಬೆಳಿತಾನೇ ಹೋದ್ರು. ಅವರ ಪ್ರಯತ್ನ, ಅವರ ಶ್ರಮ ಪ್ರತಿಯೊಂದು ಸಿನಿಮಾದಲ್ಲೂ ನಿಜವಾಗ್ಲೂ ಎದ್ದು ಕಾಣಿಸ್ತಾ ಇತ್ತು. ನಂತರ ತೆಲುಗು ಚಿತ್ರರಂಗವನ್ನ ಅವರು ಪ್ರವೇಶಿಸಿದರು. ಹೊಸ ಭಾಷೆ, ಹೊಸ ಸವಾಲು. ಗೀತ ಗೋವಿಂದಂ ಈ ಸಿನಿಮಾ ಅವರ ಜೀವನದಲ್ಲಿ ದೊಡ್ಡ ತಿರುವನ್ನೇ ತಂದುಕೊಡ್ತು. ಆ ದಿನದಿಂದ ರಶ್ಮಿಕಾ ಕೇವಲ ಕರ್ನಾಟಕದ ಹೆಮ್ಮೆ ಅಲ್ಲ, ದಕ್ಷಿಣ ಭಾರತದ ಸ್ಟಾರ್ ಆಗಿ ಹೊರಹೊಮ್ಮಿದ್ರು. ಡಿಯರ್ ಕಾಮ್ರೇಡ್, ಪುಷ್ಪ ಈ ಸಿನಿಮಾಗಳು ಅವರ ಪ್ರತಿಭೆಯನ್ನ ಮತ್ತಷ್ಟು ಎತ್ತಿ ತೋರಿಸಿದ್ವು. ಬನ್ನಿ ಈ ಕೇಳೋಣ ಪುಷ್ಪ ಚಿತ್ರದ ಒಂದು ಹೆಸರಾಂತ ಗೀತೆ. ನಿನ್ನ ನೋಡುತ್ತಲಿದ್ರೆ ಕಣ್ಣಿನ ನೋಟ ತಿರುಗಿಸಿ ಬಿಡುವೆ, ಆ ನೋಟದ ಮೇಲೆ ರೆಪ್ಪೆಯನಿಟ್ಟು ಬಚ್ಚಿಡುತ್ತಿರುವೆ. ಕಾಣದೇ ಇರೋ ದೇವರನೆ ಕಣ್ಣಾಳರಿ ತುಂಬಿರುವೆ, ಕಣ್ಣಿನ ಎದುರೇ ನಾ ನಿಂತ್ರು ಕಾಣದೆಯೋ ಚೆಲುವೆ. ನೋಟ ಬಂಗಾರವಾಯಿತೆ, ಶಿವಲ್ಲಿ ಮಾತೆ ಮಾಣಿಕ್ಯವಾಯಿತೆ. ನೋಟ ಬಂಗಾರವಾಯಿತೆ, ಶಿವಲ್ಲಿ ನಗುವೆ ನವರತ್ನವಾಯಿತೆ. ಎಲ್ಲದಕ್ಕೂ ಎಂದು ಮುಂದಿರುವ ನಾನು ನಿನ ಹಿಂದೆ ಇಂದು ಬರುವಂತಾದೇನೆ. ಯಾರಿಗೂ ಎಂದೆಂದು ತಲೆಬಾಗದ ನಾನು ನಿನ ಕಾಲಿನ ಗೆಜ್ಜೆಯ ನೋಡಲು ತಲೆಯ ಬಾಗಿದೆನೆ. ಇಷ್ಟು ಬದುಕಿ ಬಾಡಿ ನಿನ್ನ ಮನೆಯ ಸುತ್ತ ತಿರುಗಿದೆ ನಾನು, ಒಮ್ಮೆ ನನ್ನ ನೋಡೆ ನೀನು ಸಾಕೆನುವೆನು ನಾನು. ನೋಟ ಬಂಗಾರವಾಯಿತೆ, ಶಿವಲ್ಲಿ ಮಾತೆ ಮಾಣಿಕ್ಯವಾಯಿತೆ. ನೋಟ ಬಂಗಾರವಾಯಿತೆ, ಶಿವಲ್ಲಿ ನಗುವೆ ನವರತ್ನವಾಯಿತೆ. ನಿನ್ನ ಗೆಳತಿಯರಲ್ಲಿ ಸುಕುಮಾರಿಗಳಾರಿಲ್ಲ, ಅದರಿಂದ ತಾನೇ ನೀ ಸುಂದರಿ ಎನಿಸಿರುವೆ. 18ರ ಹರೆಯ ತಲುಪಿದರೆ ಸಾಕು, ನೀನೊಬ್ಬಳೇ ಅಲ್ಲ ಎಲ್ಲರೂ ಮುದ್ದಾಗಿರುತ್ತಾರೆ. ಕೆಂಪು ಚಂದನದ ಸೀರೆಯುಟ್ಟರೆ ಕಲ್ಲು ಕೂಡ ರಾಜಕುಮಾರಿ, 7 ಕಲ್ಲ ಮೋಲಯ ತೊಟ್ಟರೆ ಪ್ರತಿ ಹುಡುಗಿ ಸುಂದರಾಂಗಿ. ನೋಟ ಬಂಗಾರವಾಯಿತೆ, ಶಿವಲ್ಲಿ ಮಾತೆ ಮಾಣಿಕ್ಯವಾಯಿತೆ. ನೋಟ ಬಂಗಾರವಾಯಿತೆ, ಶಿವಲ್ಲಿ ನಗುವೆ ನವರತ್ನವಾಯಿತೆ. ನಾನು ಆಗ್ಲೇ ಹೇಳಿದ ಹಾಗೆ ಅವರು ನಂತರ ತೆಲುಗು ಚಿತ್ರರಂಗಕ್ಕೆ ಪ್ರವೇಶಿಸಿ ಅಲ್ಲಿ ಕೂಡ ಅತ್ಯಂತ ವೇಗವಾಗಿ ಯಶಸ್ಸನ್ನ ಗಳಿಸಿದರು. ಗೀತ ಗೋವಿಂದಂ ಮತ್ತೆ ಡಿಯರ್ ಕಾಮ್ರೇಡ್ ಚಿತ್ರಗಳು ಅವರಿಗೆ ದೊಡ್ಡ ಹೆಸರು ತಂದವು. ವಿಶೇಷವಾಗಿ ಪುಷ್ಪ ದ ರೈಸ್ ಮತ್ತೆ ಅದರ ಮುಂದುವರೆದ ಭಾಗ ಪುಷ್ಪ 2 ದ ರೂಲ್ ಈ ಚಿತ್ರಗಳ ಮೂಲಕ ಅವರು ದೇಶವ್ಯಾಪಕವಾಗಿ ನ್ಯಾಷನಲ್ ಕ್ರಶ್ ಅಂತ ಗುರುತಿಸಿಕೊಂಡ್ರು. ಬಾಲಿವುಡ್ನಲ್ಲೂ ಅವರು ತಮ್ಮ ಹೆಜ್ಜೆ ಗುರುತು ಮೂಡಿಸಿದ್ದಾರೆ. ಗುಡ್ ಬೈ, ಮಿಷನ್ ಮಂಜು ಮತ್ತು ಆನಿಮಲ್ ಮೊದಲಾದ ಚಿತ್ರಗಳಲ್ಲಿ ನಟಿಸಿ ವಿವಿಧ ರೀತಿಯ ಪಾತ್ರಗಳಲ್ಲಿ ತಮ್ಮ ಸಾಮರ್ಥ್ಯವನ್ನ ತೋರಿಸಿದ್ದಾರೆ. ಅವರ ಅಭಿನಯ ಶೈಲಿ ತುಂಬಾ ಸಹಜವಾಗಿದೆ ಮತ್ತು ಭಾವನೆಗಳನ್ನ ವ್ಯಕ್ತಪಡಿಸೋದ್ರಲ್ಲಿ ಅವರು ವಿಶೇಷವಾಗಿ ಮೆಚ್ಚುಗೆ ಪಡಿತಾರೆ.
ಪ್ರಶಸ್ತಿಗಳ ವಿಷಯದಲ್ಲಿ ರಶ್ಮಿಕಾ ಮಂದಣ್ಣ ಅವರು ಹಲವಾರು ಗೌರವಗಳನ್ನು ಗಳಿಸಿದ್ದಾರೆ. ಅವರು ಸೈಮಾ ಪ್ರಶಸ್ತಿಗಳಲ್ಲಿ ಬೆಸ್ಟ್ ಆಕ್ಟ್ರೆಸ್ ತೆಲುಗು ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದು, ಫಿಲ್ಮ್ ಫೇರ್ ಅವಾರ್ಡ್ಸ್ ಸೌತ್ನಲ್ಲಿ ಕೂಡ ನಾಮಿನೇಷನ್ಗಳು ಮತ್ತು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವುಗಳ ಜೊತೆಗೆ ಅವರು ಭಾರತೀಯ ಸಿನಿಮಾದ ಪ್ರಮುಖ ಯುವ ನಟಿಯರಲ್ಲಿ ಒಬ್ಬರಾಗಿದ್ದಾರೆ. ಒಟ್ನಲ್ಲಿ ರಶ್ಮಿಕಾ ಮಂದಣ್ಣ ಅವರು ಕನ್ನಡದಿಂದ ಆರಂಭಿಸಿ ತೆಲುಗು, ತಮಿಳು ಮತ್ತು ಹಿಂದಿ ಚಿತ್ರರಂಗಗಳಲ್ಲಿ ತಮ್ಮದೇ ಆದ ಗುರುತು ಮೂಡಿಸಿಕೊಂಡು ದೇಶವ್ಯಾಪಿ ಖ್ಯಾತಿಯನ್ನು ಗಳಿಸಿದ ಪ್ರತಿಭಾವಂತ ನಟಿ. ತಮ್ಮ ಪರಿಶ್ರಮ, ಪ್ರತಿಭೆ ಮತ್ತು ಸರಳ ವ್ಯಕ್ತಿತ್ವದಿಂದ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಸಾಧನೆಗಳನ್ನು ಮಾಡುವ ಸಾಧ್ಯತೆ ಇದೆ. ಆದರೆ ಈ ಯಶಸ್ಸಿನ ಹಿಂದೆ ಒಬ್ಬ ಸರಳ ಹುಡುಗಿ ಇದ್ದಾಳೆ. ತನ್ನ ಕುಟುಂಬವನ್ನು ಅತಿ ಹೆಚ್ಚು ಪ್ರೀತಿಸುವವಳು, ಪ್ರಾಣಿಗಳನ್ನು ಕಾಪಾಡುವ ಮೃದು ಮನಸ್ಸು ಹೊಂದಿರುವವಳು. ಅವಳಿಗೆ ಖ್ಯಾತಿ ಬಂದರೂ ಅವಳು ತನ್ನ ಸರಳತೆಯನ್ನ ಕಳೆದುಕೊಳ್ಳದ ಸುಂದರ ಹುಡುಗಿ. ಒಂದು ಸಣ್ಣ ಊರಿನಿಂದ ದೇಶದ ಮಟ್ಟದ ವೇದಿಕೆಗೆ. ಇದು ಕೇವಲ ಯಶಸ್ಸಿನ ಕಥೆ ಅಲ್ಲ, ಇದು ಪರಿಶ್ರಮದ ಕಥೆ, ನಂಬಿಕೆಯ ಕಥೆ, ಕನಸುಗಳನ್ನು ನಿಜವಾಗಿಸುವ ಕಥೆ. ಪ್ರತಿಯೊಬ್ಬರಲ್ಲೂ ಒಂದು ಕನಸಿರತ್ತೆ. ಒಬ್ಬ ಸರಳ ಹುಡುಗಿಯಿಂದ ದೇಶದ ಮಟ್ಟದ ನಟಿಯಾಗಿ ಬೆಳೆಯುವ ತನಕ ರಶ್ಮಿಕಾ ಮಂದಣ್ಣ ಅವರ ಪಯಣ ನಮಗೆ ಒಂದು ಸ್ಫೂರ್ತಿ. ಕನಸು ಕಂಡ್ರೆ ಮಾತ್ರ ಸಾಕಾಗೋದಿಲ್ಲ, ಅದಕ್ಕಾಗಿ ಪರಿಶ್ರಮ ಪಡಬೇಕು. ಸ್ನೇಹಿತರೆ, ಇದು ರಶ್ಮಿಕಾ ಮಂದಣ್ಣ ಅವರ ಪ್ರೇರಣಾದಾಯಕ ಕಥೆ. ನಿಮ್ಮ ಕನಸುಗಳನ್ನು ಕೂಡ ನಂಬಿ, ಆದರೆ ಸಾಧನೆಯ ಕಡೆ ಹೆಜ್ಜೆ ಇಡೋದನ್ನ ಮರಿಬೇಡಿ. ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳೊಂದಿಗೆ ಪುಷ್ಪಾ ಗುರುದೀಕ್ಷಿತ್. ಮಂಚದಲ್ಲಿ ಕೂತು ಮೇಘ ಶ್ಯಾಮರಾಧೆಗಾತು ಆಡುತ್ತೇಹನು ಏನೋ ಮಾತು. ರಾಧೆ ನಾಚುತ್ತಿದ್ದಳು ಸೆರಗ ಬೆರಳಿಯಲ್ಲಿ ಸುತ್ತಿ ಜಡಿಯ ತುದಿಯ ಜುಮ್ಮುಗೂಡುವ ಮುಖವನೆತ್ತಿ ಕಣ್ಣ ಮುಚ್ಚುತ್ತಿದ್ದಳು. ತೂಗು ಮಂಚದಲ್ಲಿ ಕೂತು ಮುಖವ ಎದೆಯ ನಡುವೆ ಒತ್ತಿ ತೋಳಿನಿಂದ ಕೊರಳ ಸುತ್ತಿ ತುಟಿಯುತ್ತೀಡಿ ಬೆಂಕಿ ಹೊತ್ತಿ ಅಮ್ಮನು ಸೇರ ಬಿಟ್ಟಳು. ಸೆರಗು ಜಾರುತ್ತಿರಲು ಕೆಳಗೆ ಭಾನುಭೂಮಿ ಮೇಲು ಕೆಳಗೆ ಅದರುತ್ತಿರುವ ಅಧರಗಳಿಗೆ ಬೆಳ್ಳಿ ಹಾಲ ಬಟ್ಟಲು. ತೂಗು ಮಂಚದಲ್ಲಿ ಸಿಡ್ನಿ ಕನ್ನಡ ವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮಗೆಲ್ಲ ತಿಳಿದಂತೆ ನಮ್ಮ ಈ ಕಾರ್ಯಕ್ರಮ ಅಂತರ್ಜಾಲದಲ್ಲೂ ಲಭ್ಯ. 2RRR.org.au ಈ ಕ್ಷೇತ್ರಕ್ಕೆ ಹೋದರೆ ನಮ್ಮ ಕಾರ್ಯಕ್ರಮವನ್ನು ನೀವು ಪ್ರಪಂಚದಾದ್ಯಂತ ಅಂತರ್ಜಾಲದಲ್ಲಿ ಕೇಳಬಹುದು. ನಾನು ಕಾರ್ಯಕ್ರಮದ ಮುಂಚೆನೇ ಹೇಳಿದಾಗೆ ಇಂದಿನ ಕಾರ್ಯಕ್ರಮವನ್ನು ನಾವು ಧ್ವನಿ ಮುದ್ರಣ ಮಾಡಿ ತರ್ತಾ ಇರೋದ್ರಿಂದ ನೀವು ನಮ್ಮ ಸ್ಟುಡಿಯೋಗೆ ದೂರವಾಣಿ ಕರೆ ಮಾಡಿ ಮಾತಾಡುವಂಥ ಅವಕಾಶ ಇಲ್ಲ. ಆದರೆ ಮುಂದಿನ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡುವಂಥ ಒಂದು ಯೋಜನೆ ಇದೆ. ಈಗ ನಮ್ಮ ಸ್ಪಾನ್ಸರ್ ಸಂದೇಶದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. Hi, I'm Igor Lihorovich of Take Care of Books. We're proud accountants and sponsors of Right Regional Radio Cooperative Limited and to many other non-for-profit organizations across Sydney. Our specialty and service excellence is in understanding and delivering acute and compliant financial accounting needs of community organizations.
Thanks, Igor. Take Care of Books works excellently with not-for-profit organisations covering all financial accounting needs. To arrange a free initial consultation, go to takecareofbooks.com.au. We will be proud to serve you as we are of 2RRR. Are piano triple plays sweet music to your ears? If so, then tune your diaries into this fabulous keynote event. 3 talented pianists, 1 grand piano, and 1 stunning evening of superb piano experience. It's all part of the City of Ride's musical series, Rhythms of Ride, and this time it's the grand piano. And one more thing, there's no charge. It's on Saturday the 21st of February at 7 p.m. at Lachlan's Line Auditorium, Lachlan's Line Square, Jarvis Circuit, North Ryde. And please note, take the Halifax Street exit and not Delhi Road. And please ensure you arrive 15 minutes before the concert start time. For more information, search Rhythms of Ride, the Grand Piano, City of Ride, or phone the City of Ride on 9952 8222. Every Friday night on 2RRR 88.5 FM is Virtual Unreality, your virtually unreal contemporary mix of rock, pop, blues, country, and God help us, even jazz. And when we have guests, our style is to hang out in the studio, play records and talk So don't forget, kick off the weekend in the bestest possible way with Virtual Unreality, Friday nights 1900 on 2RRR 88.5 or streaming from 2rrr.org.au. Dig it. ಸಿಡ್ನಿ ಕನ್ನಡವಾಣಿ ಬಾಲ್ಯ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗ ಶಶಿಕಾಂತ್, ಸಿಡ್ನಿಯ ಶಶಿಕಾಂತ್ ಅವರು ಕಳಿಸಿರುವಂಥ ಒಂದು ವಿಶೇಷ ಅಂಕಣ, ಅಷ್ಟವಕ್ರದ ಕಥೆ. ನಮಸ್ಕಾರ ಶ್ರೋತೃ ಬಾಂಧವರಿಗೆಲ್ಲ, ನಾನು ಶಶಿಕಾಂತ್ ಮಾತಾಡ್ತಾ ಇರೋದು. ಈ ಒಂದು ಸಣ್ಣ ಕಥೆಯ ಉದ್ದೇಶ ಏನಂದರೆ, ಭಯದಿಂದ ಮುಕ್ತಿ ಮತ್ತು ಸ್ವಾತಂತ್ರ್ಯ ಹೇಗೆ ಗಳಿಸಬಹುದು ಅಂತ ಒಂದು ಪೀಠಿಕೆ ಕೊಡಬೇಕು. ಅಂದರೆ ಇದು ಅಷ್ಟವಕ್ರ ಎಂಬುವನ ಕಥೆ. ಅಷ್ಟವಕ್ರನ ತಂದೆ ಬಂಡಿ ಒಬ್ಬ ಮಹಾನ್ ಪಂಡಿತರಾಗಿದ್ದರು. ಆದರೆ ಜನಕ ಮಹಾರಾಜನ ಆಸ್ಥಾನದಲ್ಲಿ ನಡೆದ ಭಯದಿಂದ ಮುಕ್ತಿ ಮತ್ತು ಸ್ವಾತಂತ್ರ್ಯ ಎಂಬ ವಿಷಯದ ವಾದದಲ್ಲಿ ಅವರು ಸೋತು ಹೋಗಿ ಅವಮಾನಿತರಾಗಿ ದೇಶಭ್ರಷ್ಟರಾಗೋಗಿದ್ದರು. ಈಗ 8 ಕಡೆ ಬಾಗಿದ ಶರೀರವುಳ್ಳ ಅವರ ಪುತ್ರ ಅಷ್ಟವಕ್ರ ಅದೇ ಪಂಡಿತರಿಗೆ ಸವಾಲು ಹಾಕಲು ತನ್ನ ತಂದೆಯನ್ನು ಮರಳಿ ಪಡೆಯಲು ಕುಂಟ್ಕೊಂಡು ಬರೆದಾನೆ. ಅದು ಸಾಮಾನ್ಯವಾದ ಸಭೆಯಲ್ಲ. ಮಹಾಜ್ಞಾನಿಗಳು, ಅಚ್ಚುಕಟ್ಟಾಗಿ ವಸ್ತ್ರ ಧರಿಸಿದ ಪಂಡಿತರು ತುಂಬಿದ್ದ ಭವ್ಯ ದರ್ಬಾರ್. ಅಲ್ಲಿ ನಡೆಯುವ ವಾದಗಳು ಕೇವಲ ಪ್ರತಿಷ್ಠೆಯ ವಿಷಯವಾಗಿರಲಿಲ್ಲ, ಅವು ಮನುಷ್ಯನ ಹಣೆ ಬರಹವನ್ನೇ ನಿರ್ಧರಿಸುತ್ತಿದ್ದವು. ಸನ್ನಿವೇಶ ಏನಂದರೆ, ಈ ಸಭೆಯೊಳಗೆ ಯುವ ಋಷಿ ಅಷ್ಟವಕ್ರ ಪ್ರವೇಶಿಸುತ್ತಾನೆ. ಅವನು ನಡೆಯುವ ರೀತಿಯನ್ನು ನೋಡಿ ಇಡೀ ಆಸ್ಥಾನವೇ ಅಟ್ಟಹಾಸದಿಂದ ನಗುತ್ತದೆ. ಇದು ಸಣ್ಣ ಲಘುವಾದ ನಗು ಅಲ್ಲ, ಹೀಯಾಳಿಸುವ, ಅವಮಾನಿಸುವ ಅಹಂಕಾರದ ನಗು. ಆಗ ಒಂದು ವಿಚಿತ್ರ ದೃಶ್ಯ ನಡೆಯುತ್ತದೆ. ಅಷ್ಟವಕ್ರ ಕೂಡ ಅವರೊಂದಿಗೆ ಅವರ ಥರವೇ ನಗಲು ಶುರು ಮಾಡುತ್ತಾನೆ. ಅದು ಸಂಕೋಚದ ನಗು ಅಲ್ಲ, ಸಿಟ್ಟಿನ ನಗುವೂ ಅಲ್ಲ, ಅತ್ಯಂತ ಮುಕ್ತವಾದ ನಗು. ಇದನ್ನು ಕಂಡು ಆಶ್ಚರ್ಯಚಕಿತನಾದ ಜನಕ ಮಹಾರಾಜ ಕೇಳ್ತಾನೆ, ಎಲ್ಲರೂ ನಿನ್ನನ್ನು ನೋಡಿ ನಗುತ್ತಿದ್ದಾರೆ, ಆದರೆ ನೀನೇಕೆ ನಗುತ್ತಿದ್ದೀಯಾ ಅಂತ. ಅಷ್ಟವಕ್ರ ಶಾಂತವಾಗಿ ಉತ್ತರಿಸ್ತಾನೆ, ನಾನು ಜ್ಞಾನಿಗಳ ಸಭೆಯನ್ನು ಪ್ರವೇಶಿಸುತ್ತಿದ್ದೇನೆ ಅಂದ್ಕೊಂಡು ಬಂದೆ ಇಲ್ಲಿಗೆ. ಆದರೆ ಇಲ್ಲಿ ನನಗೆ ಕೇವಲ ಚಮ್ಮಾರರು ಕಾಣಿಸುತ್ತಿದ್ದಾರೆ. ಯಾರು ಮನುಷ್ಯನ ಚರ್ಮವನ್ನು ನೋಡಿ ಅಳೆಯುತ್ತಾರೋ ಅವರು ಜ್ಞಾನಿಗಳಾಗಲು ಸಾಧ್ಯವಿಲ್ಲ ಅಂದ. ಕ್ಷಣಾರ್ಧದಲ್ಲಿ ಆಸ್ಥಾನ ಸ್ತಬ್ಧವಾಯಿತು. ಜನಕ ಮಹಾರಾಜರಿಗೆ ಈ ಯುವಕನಲ್ಲಿ ಏನೋ ವಿಶೇಷ ಇದೆ ಎನಿಸಿ ಅವನನ್ನು ಮಾತನಾಡಲು ಆಹ್ವಾನಿಸುತ್ತಾರೆ. ಅಷ್ಟವಕ್ರ ಶುರು ಮಾಡ್ತಾನೆ, ಮನುಷ್ಯರು ಭಯದಲ್ಲಿ ಬದುಕಲು ಕಾರಣ ಅವರಿಗೆ ತಾವು ಯಾರೆಂದು ತಿಳಿದಿಲ್ಲ. ನಿಮಗೆ ಅವಮಾನದ ಭಯ ಯಾಕಂದರೆ ನೀವು ಗೌರವವೇ ನಾನು ಅಂತ ಅಂದ್ಕೊಂಡಿದ್ದೀರಿ. ನಿಮಗೆ ನಷ್ಟದ ಭಯ ಇದೆ ಯಾಕೆಂದರೆ ನಿಮ್ಮ ಬಳಿ ಇರುವ ವಸ್ತುಗಳೇ ನೀವು ಎಂದುಕೊಂಡಿದ್ದೀರಿ. ನಿಮಗೆ ಸಾವಿನ ಭಯ ಇದೆ ಯಾಕಂದರೆ ಈ ದೇಹವೇ ನೀವು ಎಂದು ಭಾವಿಸಿದ್ದೀರಿ. ಅವನು ಸ್ವಲ್ಪ ಹೊತ್ತು ಮೌನವಾಗುತ್ತಾನೆ, ಆ ಮಾತುಗಳ ತೂಕ ಎಲ್ಲರಿಗೂ ಅರ್ಥ ಆಗಲಿ ಅಂತ. ಆದರೆ ನೀವು ಇದು ಯಾವುದೂ ಅಲ್ಲ.
ನೀವು ಕೇವಲ ಒಂದು ಅರಿವು, ಅವೇರ್ನೆಸ್. ನಿಮ್ಮೊಳಗೆ ಇವೆಲ್ಲವೂ ಬಂದು ಹೋಗುತ್ತದೆ ಅಷ್ಟೆ. ನಂತರ ಇದನ್ನು ಸೃಷ್ಟೀಕರಿಸಲು ಅವನು ಒಂದು ಬಹಳ ಸುಂದರವಾದ ಉದಾಹರಣೆ ನೀಡುತ್ತಾನೆ. ಈಗ ಆಕಾಶವನ್ನು ನೋಡಿ. ಮೋಡಗಳು ಬರುತ್ತವೆ, ಹೋಗುತ್ತವೆ, ಬಿರುಗಾಳಿ ಏಳುತ್ತದೆ, ಅಡಗುತ್ತದೆ, ಸಿಡಿಲು ಮಿಂಚು ಬಂದು ಮರೆಯಾಗುತ್ತದೆ. ಆದರೆ ಆಕಾಶಕ್ಕೆ ಇವುಗಳಿಂದ ಏನಾದರೂ ತೊಂದರೆಯಾಗುತ್ತದೆಯೇ? ಇಲ್ಲ. ಮುಂದುವರಿಸುತ್ತಾ, ನಮ್ಮ ಜೀವನದ ಸುಖ, ಯಶಸ್ಸು, ಹೊಗಳಿಕೆ ಇವೆಲ್ಲ ಬಿಳಿ ಮೋಡಗಳಿದ್ದಂತೆ. ಆತಂಕ, ಗೊಂದಲ, ಭವಿಷ್ಯದ ಚಿಂತೆಗಳು ಬೂದು ಬಣ್ಣಗಳ ಮೋಡಗಳಿದ್ದಂತೆ. ಸೋಲಿನ ಭಯ, ತಿರಸ್ಕಾರದ ಭಯ, ಕಳೆದುಕೊಳ್ಳುವ ಭಯ ಇವು ಕಪ್ಪು ಮೋಡಗಳು. ಜೀವನದ ಸಂಕಷ್ಟಗಳು ಬಿರುಗಾಳಿಯಂತೆ, ನಂಬಿಕೆ ದ್ರೋಹ ಅಥವಾ ಹಠಾತ್ ಆಘಾತಗಳು ಸಿಡಿಲು ಮಿಂಚಿನಂತೆ. ಇವೆಲ್ಲವೂ ಬರುತ್ತದೆ, ಹೋಗುತ್ತದೆ. ಆದರೆ ಆಕಾಶ ಮಾತ್ರ ಹಾಗೆಯೇ ಇರುತ್ತದೆ. ಬಿಳಿ ಮೋಡ ಬಂದಾಗ ಅದು ದೊಡ್ಡದಾಗುವುದಿಲ್ಲ, ಕಪ್ಪು ಮೋಡ ಬಂದಾಗ ಅದು ಚಿಕ್ಕದಾಗುವುದಿಲ್ಲ. ಈಗ ಆಸ್ಥಾನದಲ್ಲಿ ಒಂದು ರೀತಿಯ ನಿಶ್ಶಬ್ದ ಆವರಿಸಿದೆ. ಅಷ್ಟವಕ್ರ ಅಂತಿಮ ಸತ್ಯವನ್ನು ಹೇಳುತ್ತಾನೆ. ನಾವೆಲ್ಲರೂ ಆ ಆಕಾಶದಂತೆ ಅನಂತ, ಅಸ್ಪೃಶ್ಯ. ಆದರೆ ನಾವು ನಮ್ಮನ್ನು ಮೋಡ ಎಂದುಕೊಂಡು ನಂಬಿಕೊಂಡಿದ್ದೇವೆ. ಅದಕ್ಕೆ ನಮಗೆ ಈ ಭಯ. ನಾವು ಹೊಗಳಿಕೆಗೆ ಒಬ್ಬುತ್ತೇವೆ, ತೆಗಳಿಕೆಗೆ ಕುಸಿಯುತ್ತೇವೆ, ಭವಿಷ್ಯದ ಬಗ್ಗೆ ಆತಂಕ ಪಡುತ್ತೇವೆ. ನಮ್ಮ ಹತ್ರ ಏನಿದೆಯೋ ಹೊಟ್ಟೋಗುತ್ತೋ ಅಂತ ಹೆದರ್ಕೊಂಡಿರ್ತೀವಿ ಯಾವಾಗಲೂ. ಯಾಕಂದರೆ ನಾವು ಬದಲಾಗುವ ಮೋಡಗಳೊಂದಿಗೆ, ಬಿರುಗಾಳಿಯೊಂದಿಗೆ, ಗುಡಿಲು ಸಿಡಿಲುಗಳೊಂದಿಗೆ ನಮ್ಮನ್ನು ಗುರುತಿಸಿಕೊಳ್ಳುತ್ತಿದ್ದೇವೆ. ಅಷ್ಟವಕ್ರನ ಅಂತಿಮ ಸಂದೇಶ ಏನೆಂದರೆ, ಭಯದಿಂದ ಮುಕ್ತಿ ಮತ್ತು ಸ್ವಾತಂತ್ರ್ಯ ಪಡೆಯಲು ಸಾಧ್ಯವಿಲ್ಲ. ಬದಲಾಗಿ ಸ್ಪಷ್ಟತೆಯನ್ನು ಹೊಂದುವುದು, ಜೀವನದಲ್ಲಿ ಒಂದು ಸ್ಪಷ್ಟತೆಯನ್ನು ಹೊಂದುವುದು ಮುಖ್ಯ. ನೀವು ಆಕಾಶದಂತೆ ಎಂದು ತಿಳಿದಾಗ ಭಯ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತದೆ. ಆಕಾಶಕ್ಕೆ ಬಿರುಗಾಳಿಯಿಂದ ಹಾನಿಯಿಲ್ಲ, ಬಿಸಿಲಿನಿಂದ ಲಾಭವೂ ಇಲ್ಲ. ನೀವು ಯಾವಾಗಲೂ ಬದಲಾಗದ ಪವಿತ್ರವಾದ ಒಂದು ಚೇತನ. ಇದನ್ನು ಅರಿದ ಕ್ಷಣದಿಂದ ಭಯದಿಂದ ಮುಕ್ತಿಗೊಳಿಸಬಹುದು. ಅಂದೇ ನೀವು ನಿಜವಾದ ಸ್ವತಂತ್ರರು ಅಂತ ಹೇಳಿ ತನ್ನ ವಾದವನ್ನು ಅಷ್ಟವಕ್ರ ಮುಗಿಸ್ತಾನೆ. ನಮಸ್ಕಾರ, ಧನ್ಯವಾದ. ಧನ್ಯವಾದಗಳು ಶಶಿಕಾಂತ್ ಅವರಿಗೆ. ಈಗ ರಶ್ಮಿಕಾ ಮಂದಣ್ಣ ನಡೆಸಿರುವ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ಎದೆಯಲಿ ಕಾದಾಟ, ಒಲವಿನ ಗಡಿಯಲಿ ನನ್ನ ಪಾಡಿತಿ ಚಟ, ಚಗುಳಿ ಇಡುತ್ತಿದೆ ಸಿಹಿ ಗಾಳಿ, ಮನಸ್ಸಿದು ಹೂದೋಟ, ಜನಿಸಿದೆ ಕನಸಲಿ ಕಿರುಚಾಳಿ, ಪ್ರೀತಿ ಹಠ, ಕಂಗಳಾಯಿ ಸಂಚಿಗೆ ಆಚಿಕೆ, ಮುಡಿದಿದೆ ಸಂಪಿಗೆ, ಅರೆ ಅರೆ ಏನಿದು ಹೊಸ ದಾಳಿ. ಲಜ್ಜೆಯ ಭಾಷೆ, ಗೆಜ್ಜೆಯ ಹಾಡು, ಕರಗತ ಈಗ ನೀ, ಕವಿ ನಿನ್ನಿಂದ ಸಂಕೋಚ ಅತಿಯಾಗಿದೆ. ಹೂವಿನ ವಂಶ, ಬಳ್ಳಿಯ ಅಂಶ, ನಡೆದರೆ ನೀನು ನಮರೆತೆನು ಈ ದಾರಿ. ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲಿ ಕಾದಾಟ, ಒಲವಿನ ಗಡಿಯಲಿ ನನ್ನ ಪಾಳಿ, ಪ್ರೀತಿ ಚಟ, ಕಚ್ಚಗುಳಿ ಇಡುತ್ತಿದೆ ಸಿಹಿ ಗಾಳಿ, ಮನಸ್ಸಿದು ಹೂದೋಟ, ಜನಿಸಿದೆ ಕನಸಲಿ ಕಿರುಚಾಳಿ. ನಿನ್ನಯ ಚಂದವು ಒಂಥರ ಸೆಳೆತವು, ಬೆಳೆದಿದೆ ಸಂಗವು, ಅರೆ ಅರೆ ಏನಿದು ಹೊಸ ದಾಳಿ.
ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮಗೆಲ್ಲ ತಿಳಿದಂತೆ ನಮ್ಮ ಈ ಕಾರ್ಯಕ್ರಮ ಮುಗಿದ 1-2 ದಿನದಲ್ಲೇ ನೆನ್ಪಿಟ್ಕೊಳ್ಳಿ, ನಮ್ಮ ಆಡಿಯೋನ ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ಹಲವಾರು ಏನು ಹೇಳ್ತಾರೆ ಸೋಷಿಯಲ್ ಮೀಡಿಯಾ ಅಲ್ಲಿ ನಾವು ಹಾಕೋದ್ರಿಂದ ನೀವು ಮತ್ತೆ ಮತ್ತೆ ಕೇಳುವಂಥ ಅವಕಾಶ, ಮತ್ತು ನಿಮಗೆ ಈ ನೇರ ಪ್ರಸಾರವನ್ನು ಅವತ್ತೇ ಕೇಳೋಕ್ಕಾಗದೇ ಇದ್ದರೆ ಭಾನುವಾರ 1-2 ನೀವು ಮತ್ತೆ ನಿಮಗೆ ಕಾಲಾವಕಾಶ ಆದಾಗ ಕೂತ್ಕೊಂಡು ಕೇಳುವಂಥ ಒಂದು ಯೋಜನೆಯನ್ನು ಮಾಡ್ತಾ ಇದ್ದೀವಿ ನಾವು. ಈಗ ಮತ್ತೊಮ್ಮೆ ನಮ್ಮ ಸ್ಪಾನ್ಸರ್ ಸಂದೇಶ. 101 Music, an Australian production music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Let Minuteman Press at Gladesville press your case with designing, printing and promotion with useful promotional products carrying your name and contact to attract prospects and have customers singing your name, with brochures and flyers to relay key messages in an easy-to-digest format. Graphically appealing, carefully scripted and expertly printed. Yes, let 2RRR sponsor Minuteman press your case. For a free quote, go to minutemanpress.com.au or come on into Unit 4, Gladeview Business Park, 435 Victoria Road, Gladesville. Come along and help celebrate the 60th anniversary of the Ryde Hunters Hill Flora and Fauna Preservation Society. It will be held at Field of Mars Reserve, Pittwater Road, East Ryde, Sunday, February 15, noon to 4 p.m. After a barbecue and salad lunch, there will be displays, talks, music and special activities for all ages. RSVP by Tuesday, February 10 to Alfred Vincent on 0403 749 181. ಮುಂಚೆನೇ ಹೇಳಿದಾಗೆ ಮಹೇಶ್ ರಾವ್, ನಮ್ಮ ಸಿಡ್ನಿ ಕನ್ನಡವಾಣಿಯ ಮಹೇಶ್ ರಾವ್ ಅವರು ಬೆಂಗಳೂರು ಪ್ರವಾಸದಲ್ಲಿದ್ದಾರೆ. ಅವರು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದ ಶಂಕರ ಜಯಂತಿ ಇದರ ಬಗ್ಗೆ ಒಂದು ವರದಿ ಕಳಿಸಿದ್ದಾರೆ, ಕೇಳೋಣ. ಕ್ರಿಸ್ತಶಕ 788ರಲ್ಲಿ ಕೇರಳದ ಕಾಲಡಿ ಗ್ರಾಮದಲ್ಲಿ ವೈಶಾಖ ಮಾಸದ ಶುಕ್ಲ ಪಕ್ಷ ಪಂಚಮಿಯಂದು ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯ ಅವರು ಜನಿಸಿದರು. 1238 ವರ್ಷಗಳ ನಂತರ ಏಪ್ರಿಲ್ 21, 2026 ಶಂಕರ ಜಯಂತಿ ಭಾರತದಲ್ಲಿ ಮತ್ತು ಪ್ರಪಂಚದಾದ್ಯಂತ ಆಚರಣೆ ಆಯಿತು. ಕೇವಲ 32 ವರ್ಷಗಳ ಜೀವನದಲ್ಲಿ ಭಾರತದೆಲ್ಲೆಡೆ ಸಂಚರಿಸಿ ವೇದಾಂತ ತತ್ವವನ್ನು ಬೋಧಿಸಿದವರು ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯ ಅವರು. ಬದ್ರಿನಾಥ, ದ್ವಾರಕಾ, ಪುರಿ ಮತ್ತು ಶೃಂಗೇರಿ ಅಂತ 4 ಪೀಠಗಳನ್ನ ಸ್ಥಾಪನೆ ಮಾಡ್ತಾರೆ. ಇಡೀ ಭಾರತ ದೇಶನ ಸಂಚಾರ ಮಾಡಿ ಈ 4 ಪೀಠಗಳನ್ನ ಸ್ಥಾಪನೆ ಮಾಡಿ ಧರ್ಮ ಹಾಗೂ ವೇದಾಂತ ಪರಂಪರೆನ ಉಳಿಸಿ ಮತ್ತು ಪುನರ್ಜೀವನಗೊಳಿಸಿದ್ದು ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯ ಅವರು. ಭಜಗೋವಿಂದಂ, ಸೌಂದರ್ಯ ಲಹರಿ, ವಿವೇಕ ಚೂಡಾಮಣಿ ಅಂತ ಅಮೂಲ್ಯ ಗ್ರಂಥಗಳನ್ನ ರಚಿಸಿ ಭಕ್ತಿ ಮತ್ತು ತತ್ವಗಳನ್ನು ಜನರಿಗೆ ಬಹಳನೇ ಹತ್ತಿರ ಮಾಡ್ತಾರೆ. ನಮ್ಮ ಬೆಂಗಳೂರಲ್ಲಿ ಮಲ್ಲೇಶ್ವರದಲ್ಲಿ ಶ್ರೀ ಶೃಂಗೇರಿ ಶಂಕರ ಮಠ ಇದೆ. ಏಪ್ರಿಲ್ 21, 2026 ಅವರು ಶಂಕರ ಜಯಂತಿ ಉತ್ಸವ ಅಂತ ಆಚರಣೆ ಮಾಡಿದರು. ಈ ಉತ್ಸವದಲ್ಲಿ ನಾನು ಕೂಡ ಭಾಗವಹಿಸಿದೆ. ಶ್ರೀ ಆದಿಶಂಕರಾಚಾರ್ಯ ಅವರ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ, ಅಲಂಕಾರ, ಷೋಡಶೋಪಚಾರ ಪೂಜೆ, ಸಾಮೂಹಿಕ ಶಂಕರಾಚಾರ್ಯ ಅಷ್ಟೋತ್ತರ ಶತನಾಮಾವಳಿ ಪಠಣೆ ಹಾಗೂ ಶ್ರೀ ಶಾರದಾ ಶಂಕರ ಭಕ್ತ ಮಂಡಳಿಯಿಂದ ಭಜನೆ. ಶ್ರೀ ಶಾರದಾ ಶಂಕರ ಭಕ್ತ ಮಂಡಳಿಯ ಶ್ರೀಮತಿ ನಾಗಲಕ್ಷ್ಮಿ ಅವ್ರ ಜೊತೆ ನಾನು ಮಾತಾಡಿದೆ. ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಮಸ್ಕಾರ ಶ್ರೀಮತಿ ನಾಗಲಕ್ಷ್ಮಿ ಅವರೇ, ಹೇಳಿ ನಿಮ್ಮ ಭಜನಾ ಮಂಡಳಿ ಬಗ್ಗೆ. ನಮ್ಮ ಭಜನಾ ಮಂಡಳಿ ಶುರುವಾಗಿದ್ದು ಈ ಶಾರದಾ ಶಂಕರ ಭಜನಾ ಮಂಡಳಿ ಅಂತ ಶುರು ಆಯಿತು. ನಮ್ಮದು ಇಲ್ಲಿ ಯಾವಾಗಲೂ ಶಂಕರ ಮಠದಲ್ಲಿ ಯಾವಾಗ ನಾವು ಸೇರಿದ್ವೋ ಆವಾಗಲಿಂದ ನಾವು ಈ ಭಜನಾ ಕಾರ್ಯಕ್ರಮನ ಶುರು ಮಾಡಿದ್ವಿ. ಆ ಭಜನಾ ಕಾರ್ಯಕ್ರಮದಲ್ಲಿ ನಮಗೆ ಮುಖ್ಯವಾದ ಗುರು ಯಾರು ಅಂತಂದರೆ ಆರತಿ ಮೇಡಮ್ ಅಂತ.
ಅವರು ಬಂದು ಇದು ಭಜನೆಗಳನ್ನೆಲ್ಲ ಹೇಳಿಕೊಟ್ಟು ನಮ್ಮನ್ನೆಲ್ಲ ತಯಾರು ಮಾಡಿದ್ರು. ಅವಾಗವಾಗ ವಾರದಲ್ಲಿ ಒಂದು ದಿವಸ ಸೇರಿ ನಾವು ಈ ಭಜನೆಗಳನ್ನೆಲ್ಲ ಕಲಿತ್ಕೊಂಡು, ಆಮೇಲೆ ಗುರುದೇವತಾ ಭಜನ ಮಂಜರಿ ಅಂತ ಗುರುಗಳೇ ಅಲ್ಲಿಂದ ಶೃಂಗೇರಿಯಿಂದ ಕಳಿಸ್ಕೊಟ್ರು. ಆ ಭಜನೆಗಳನ್ನೆಲ್ಲ ಹೇಳಿಕೊಟ್ರು. ಅದನ್ನೆಲ್ಲ ನಾವು ಈಗಲೂ ಇಲ್ಲಿ ಬಂದು ನಮ್ಮ ಶಂಕರ ಮಠದಲ್ಲಿ ಕೂತ್ಕೊಂಡು ಈ ಭಜನೆಗಳನ್ನ ನಾವೆಲ್ಲ ಹೇಳ್ತಾ ಇರ್ತೀವಿ. ಇದೇ ಥರ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ. ವಿಶೇಷ ದಿನಗಳಲ್ಲಂತೂ ಇವತ್ತು ಶಂಕರ ಜಯಂತಿ, ಅದರಿಂದ ಇವತ್ತಿನ ದಿವಸ ಶಂಕರಂದು ಏನೇನು ಹೇಳಬೇಕೋ ಅದನ್ನೆಲ್ಲ ಹೇಳೋದು. ರಾಮನವಮಿ ಎಲ್ಲದನ್ನು, ಶಿವರಾತ್ರಿ ಎಲ್ಲದನ್ನು ನಾವು ಇಲ್ಲಿ ನಡೆಸ್ಕೊಂಡು ಬಂದು ನಮ್ಮ ಸಂಗೀತ ಸೇವೆನೂ ಇದ್ರ ಜೊತೆ ಎಲ್ಲ ನಡೆಸ್ತಾ ಇರ್ತೀವಿ. ಸೌಂದರ್ಯ ಲಹರಿ ಸಪ್ತಾಹನೂ ಆಗುತ್ತೆ. ಅದಕ್ಕೂ ತುಂಬ ಜನ ಸೇರ್ತಾರೆ. ಅದನ್ನು ಒಂದು ವಾರದ ತನಕ ನಾವು ನಡೆಸ್ತೀವಿ, ಸೌಂದರ್ಯ ಲಹರಿ ಸಪ್ತಾಹ. ಅದು ಒಂದು. ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು. ಧನ್ಯವಾದಗಳು. ಶ್ರೀ ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಗರುಡ ಗಮನ ತವ ಅಂತ ಒಂದು ಭಕ್ತಿಗೀತೆಯನ್ನು ರಚನೆ ಮಾಡಿದ್ದಾರೆ. ಈ ಭಕ್ತಿಗೀತೆ ಶ್ರೀ ಮಹಾವಿಷ್ಣುಗೆ ಭಕ್ತರು ಅರ್ಪಿಸುವ ಶರಣಾಗತಿ ಗೀತೆ. ಭಕ್ತರು ತಮ್ಮ ಹೃದಯದಲ್ಲಿ ವಿಷ್ಣುವಿನ ಪಾದಕಮಲ ಸದಾ ನೆನೆಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಮಮ ತಾಪಮ ಪಾಕುರು ದೇವ, ಮಮ ಪಾಪಮ ಪಾಕುರು ದೇವ ಅಂತ ಸಂದೇಶ. ನಮ್ಮ ಜೀವನದಲ್ಲಿ ದುಃಖ ಮತ್ತು ಪಾಪಗಳು ನಿವಾರಿಸಿ ದಾರಿ ತೋರ್ಸಪ್ಪ ಅಂತ ಭಕ್ತರು ಕೇಳ್ಕೊತಾ ಇರೋದು. ಗರುಡ ಗಮನ ತವ ಭಕ್ತಿಗೀತೆ ನನಗೆ ಬಹಳನೇ ಇಷ್ಟ, ಹಾಗೂ ನನಗೆ ಮನಸ್ಸಿಗೆ ಬಹಳನೇ ಆಳವಾಗಿ ಸ್ಪರ್ಶಿಸುತ್ತೆ. ಅದು ನಾನು ಹಾಡಿದಾಗ ಇಲ್ಲ ನಾನು ಕೇಳಿದಾಗ ನನಗೆ ಅಪಾರವಾದ ಶಾಂತಿ ಸಿಗುತ್ತೆ. ಶ್ರೀ ಶಾರದಾ ಶಂಕರ ಭಕ್ತ ಮಂಡಳಿಯವರು ಈ ಹಾಡನ್ನ ಹಾಡಿದ್ದಾರೆ. ಈಗ ಕೇಳೋಣ ಬನ್ನಿ. मम तापम पाकुरु देव, मम पापम पाकुरु देव, मम तापम पाकुरु देव, मम पापम पाकुरु देव. जल जनयन विपिन मुखि हरण मुख विभुज विनुत पद पद्मा, जल जनयन विपिन मुखि हरण मुख विभुज विनुत पद पद्मा, विभुज विनुत पद पद्मा. मम तापम पाकुरु देव, मम पापम पाकुरु देव, मम तापम पाकुरु देव, मम पापम पाकुरु देव. भुजग शयन भव मदन जनक मम जनन मरण भयहारी, भुजग शयन भव मदन जनक मम जनन मरण भयहारी, जनन मरण भयहारी. मम तापम पाकुरु देव, मम पापम पाकुरु देव, मम तापम पाकुरु देव, मम पापम पाकुरु देव. शङ्ख चक्रधर दुष्ट दैत्य हर सर्वलोक शरणा, शङ्ख चक्रधर दुष्ट दैत्य सर्वलोक शरणा, सर्वलोक शरणा. मम तापम पाकुरु देव, मम पापम पाकुरु देव, मम तापम पाकुरु देव, मम पापम पाकुरु देव. अगणित गुणगण अजरण शरण विललित सुररिपुजाला, अगणित गुणगण अजरण शरण विललित सुररिपुजाला, विललित सुररिपुजाला. मम तापम पाकुरु देव, मम पापम पाकुरु देव, मम तापम पाकुरु देव, मम पापम पाकुरु देव. भक्तवर्यमिह भूरि करुणया पाहि भारती तीर्थम्, भक्तवर्यमिह भूरि करुणया पाहि भारती तीर्थम्.
ಕಮಲ ತವ ಚರಣ ಕಮಲಮಿ ಮನಸಿ ಲಸತು ಮಮ ನಿತ್ಯಂ ಮನಸಿ ಲಸತು ಮಮ ನಿತ್ಯಂ ಮಮ ತಾಪಮ ಪಾಕುರು ದೇವ ಮಮ ಪಾಪಮ ಪಾಕುರು ದೇವ ಮಮ ತಾಪಮ ಪಾಕುರು ದೇವ ಮಮ ಪಾಪಮ ಪಾಕುರು ದೇವ ಮಮ ಪಾಪಮ ಪಾಕುರು ದೇವ ಮಮ ಪಾಪಮ ಪಾಕುರು ದೇವ. ಧನ್ಯವಾದಗಳು ಮಹೇಶ್ ರಾವ್ ಅವರೇ. ಮತ್ತು ಈಗ ಮತ್ತೊಂದು ಸ್ಪಾನ್ಸರ್ ಸಂದೇಶ. Local 2RRR sponsor, Community Bank North Ryde, loves giving back to our community. Last year alone, they invested 94% of their prior year's net profit after tax towards a bunch of local initiatives. All made possible because you choose to bank with them. Proudly part of Bendigo Bank, Community Bank North Ryde in Cox's Road Mall. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಮ್ಮ ಕಾರ್ಯಕ್ರಮದಲ್ಲಿ ಹಲವಾರು ವಾರಗಳಿಂದ ಗಣೇಶ್ ಪ್ರಸಾದ್ ಅವರು ಈ ಕರುಣಾಳು ಬಾಬೆಳಕೆ ಈ ಕಿರುಕಥೆಗಳನ್ನು ಅದರ ತತ್ವಗಳು ಬಹಳನೇ ನನಗೆ ಹಿಡಿಸ್ತು. ಯಾಕೆಂತಂದರೆ ನಮ್ಮ ಹಲವಾರು ಕೇಳಿಗರು ಸಹ ನಮಗೆ ಹೇಳಿದ್ರು ಈ ಕರುಣಾಳು ಬಾಬೆಳಕೆ ಒಂದು ಚಿಕ್ಕ ಕಿರುಕಥೆ ಆದರೂ ಅದರಲ್ಲಿರುವಂಥ ಒಂದು ಸಾರಾಂಶ, ಒಂದು ತತ್ವ ಬಹಳನೇ ಮುಖ್ಯ ಅಂತಂದ್ಬಿಟ್ಟು ಅವರು ಕಳಿಸಿದ್ದಾರೆ ಇನ್ನೂ ಕೆಲವು ಕಿರುಕಥೆಗಳನ್ನು. ಮೊದಲನೇದಾಗಿ ಕಿರಣ ಪ್ರಾರ್ಥನೆ, ಎರಡನೇದು ಸರಳತೆಯ ಹಿಮಾಲಯ. ಡಾಕ್ಟರ್ ಗುರುರಾಜ ಕರ್ಜಗಿಯವರ ಕರುಣಾಳು ಬಾಬೆಳಕೆ ಕಥೆ ಪ್ರಾರ್ಥನೆ. ಒಂದು ದಿನ ಸಂತ ಮೋಸೆಸ್ ಕಾಡಿನಲ್ಲಿ ನಡೆದು ಹೋಗುತ್ತಿದ್ದ. ತನ್ನ ಜೀವನವನ್ನೆಲ್ಲ ಮತ್ತೊಬ್ಬರಲ್ಲಿ ಶ್ರದ್ಧೆಯನ್ನು ತುಂಬಲು ಕಳೆದಂಥವನು ಮೋಸೆಸ್. ಆತ ವೇಗವಾಗಿ ನಡೆಯುತ್ತಿದ್ದ. ಇನ್ನು ಸ್ವಲ್ಪ ಹೊತ್ತಾದರೆ ಕತ್ತಲಾಗಿ ಬಿಡುತ್ತದೆ. ಕಾಡಿನ ಕತ್ತಲಿನಲ್ಲಿ ಸಾಗುವುದು ಬಲು ಕಷ್ಟ. ಪ್ರಾಣಿಗಳ ಹಾವಳಿ ಬೇರೆ. ತಾನಿರುವ ಸ್ಥಳ ಇನ್ನೂ ಸ್ವಲ್ಪ ದೂರ. ಹೀಗೆ ಅವಸರವಾಗಿ ಹೋಗುತ್ತಿದ್ದವನು ಥಟ್ಟನೆ ನಿಂತುಬಿಟ್ಟ. ಮುಂದೆ ಒಂದು ದೃಶ್ಯ. ಒಂದು ಮರದ ಕೆಳಗೆ ಒಬ್ಬ ಕುರುಬ ನಿಂತಿದ್ದಾನೆ. ಸುತ್ತಲೂ ಕುರಿಗಳು. ಒಬ್ಬನೇ ಏನೋ ಮಾತನಾಡಿಕೊಳ್ಳುತ್ತಿದ್ದಾನೆ. ಮೋಸೆಸ್ ಅಡಗಿಕೊಂಡು ಗಮನಿಸಿದ. ಆ ಕುರುಬ ಆಕಾಶದ ಕಡೆ ಮುಖ ಮಾಡಿ ಹೇಳುತ್ತಿದ್ದಾನೆ, ಭಗವಂತ, ಇನ್ನು ಸ್ವಲ್ಪ ಹೊತ್ತಿಗೆ ಕತ್ತಲೆಯಾಗಿಬಿಡುತ್ತದೆ. ಕಾಡಿನಲ್ಲಿ ರಾತ್ರಿ ಭಯಂಕರ. ನಿನಗೆ ಭಯವಾದರೆ ನನ್ನನ್ನು ಕರೆ, ನಾನು ಜೊತೆಯಾಗಿರುತ್ತೇನೆ. ನಿನಗೆ ಯಾರು ಅಡಿಗೆ ಮಾಡುತ್ತಾರೋ, ಹಸಿವೆ ಆದರೆ ನನಗೆ ಹೇಳು, ನಾನು ಚೆನ್ನಾಗಿ ಅಡಿಗೆ ಮಾಡುತ್ತೇನೆ. ಪಾಪ ನಿನಗೆ ಯಾರು ಸ್ನಾನ ಮಾಡಿಸುತ್ತಾರೆ, ನನಗೆ ಹೇಳು, ನಾನು ನಿನ್ನನ್ನು ಸ್ವಚ್ಛವಾಗಿ ಇಡುತ್ತೇನೆ. ನೋಡು, ನನ್ನ ಕುರಿಗಳನ್ನು ಒಂದರ ಮೈಯಲ್ಲೂ ಹುಳವಿಲ್ಲ. ನಿನ್ನ ಪ್ರಪಂಚ ತುಂಬ ದೊಡ್ಡದು. ಸುತ್ತಾಡಿ ಕಾಲು ನೋಯುವುದಿಲ್ಲವೇ? ನನ್ನನ್ನು ಕೂಗು, ನಾನು ನಿನ್ನ ಕಾಲು ಒತ್ತಿ ನೋವು ತೆಗೆಯುತ್ತೇನೆ. ಮೋಸೆಸ್ಗೆ ಕೋಪ ಬಂತು. ಇದೆಂಥ ಪ್ರಾರ್ಥನೆ! ಕುರುಬನ ಹತ್ತಿರ ಹೋಗಿ ಚೆನ್ನಾಗಿ ಬೈದ. ಕುರುಬ ಗಾಭರಿಯಾಗಿ ಹೇಳಿದ, ಸ್ವಾಮಿ, ನಾನು ಅಕ್ಷರಹೀನ. ನಾನು ಕುರಿಯ ಹತ್ತಿರ ಮಾತನಾಡುತ್ತೇನೆ. ಅದನ್ನೇ ಸ್ವಲ್ಪ ಬದಲಾಯಿಸಿ ದೇವರಿಗೆ ಹೇಳಿದೆ, ಕ್ಷಮಿಸಿ. ಮೋಸೆಸ್ ಕನಿಕರದಿಂದ ಅವನಿಗೆ ಯಾವ ಪ್ರಾರ್ಥನೆ ಯಾವಾಗ ಹೇಗೆ ಹೇಳಬೇಕು ಎಂಬುದನ್ನು ಕಲಿಸಿಕೊಟ್ಟು ಅಲ್ಲಿಂದ ಹೊರಟ. ಅವನಿಗೆ ಸಮಾಧಾನ. ಒಬ್ಬ ಅಶಿಕ್ಷಿತ ವ್ಯಕ್ತಿಗೆ ಪ್ರಾರ್ಥನೆಯ ವಿಧಿಯನ್ನು ಕಲಿಸಿಕೊಟ್ಟೆನಲ್ಲ ಎಂದು. ಸ್ವಲ್ಪ ಮುಂದೆ ಹೋದಾಗ ಆಕಾಶವಾಣಿಯಾಯಿತು. ಮೋಸೆಸ್, ನಾನು ನಿನ್ನನ್ನು ಭೂಮಿಗೆ ಕಳುಹಿಸಿದ್ದು ಜನರ ಮನಸ್ಸನ್ನು ನನ್ನ ಕಡೆ ತಿರುಗಿಸಲೆಂದು. ನೀನೇನು ಮಾಡಿದೆ? ಒಬ್ಬ ಮುಗ್ಧ ವ್ಯಕ್ತಿಯ ಪ್ರಾಮಾಣಿಕ ಪ್ರಾರ್ಥನೆ ಕಿತ್ತುಕೊಂಡೆ. ಹೋಗು, ಅವನ ಕ್ಷಮೆ ಕೇಳಿ ಅವನಿಂದ ಪ್ರಾರ್ಥನೆ ಕಲಿ. ಮೋಸೆಸ್ಗೆ ತನ್ನ ತಪ್ಪಿನ ಅರಿವಾಯಿತು. ಓಡಿ ಹೋಗಿ ಕುರುಬನ ಕಾಲು ಹಿಡಿದುಕೊಂಡ. ಗೆಳೆಯ, ನಿನ್ನ ಪ್ರಾರ್ಥನೆ ಭಗವಂತನನ್ನು ಸೇರಿತು, ನನ್ನದಲ್ಲ. ಭಗವಂತ ಅಕ್ಷರಗಳನ್ನು, ಧ್ವನಿಯನ್ನು ಕೇಳುವುದಿಲ್ಲ. ಅವುಗಳ ಹಿಂದಿನ ಅರ್ಥತೆಯನ್ನು, ಸಮರ್ಪಣೆಯನ್ನು ಸ್ವೀಕರಿಸುತ್ತಾನೆ. ಪ್ರಾರ್ಥನೆ ಶಬ್ದದ ಆಡಂಬರವಲ್ಲ, ಅದು ಭಗವಂತನೊಂದಿಗೆ ನಾವು ನಡೆಸುವ ಹೃದಯ ಸಂವಾದ. ಧನ್ಯವಾದಗಳು. ಡಾಕ್ಟರ್ ಗುರುರಾಜ ಕರ್ಜಗಿಯವರ ಕರುಣಾಳು ಬಾಬೆಳಕೆ ಕಥೆ ಸರಳತೆಯ ಹಿಮಾಲಯ. ಪಂಡಿತ ಮಲ್ಲಿಕಾರ್ಜುನ ಮನ್ಸೂರ್ ರವರು ಹಿಂದೂಸ್ತಾನಿ ಸಂಗೀತದ ಸೀಮಾ ಪುರುಷ ಎಂದು ಗುರುತಿಸಲ್ಪಟ್ಟವರು. ಕಾಳಿದಾಸ ಸನ್ಮಾನವನ್ನು ಪಡೆದವರು. ಸಾಧನೆಯ ಮೇರುವನ್ನೇರಿದ ವ್ಯಕ್ತಿ ಅದೆಷ್ಟು ಸರಳವಾಗಿದ್ದರು ಎಂದು ನೆನೆದಾಗ ಹೃದಯ ಆರ್ದ್ರವಾಗುತ್ತದೆ. ನಾನು ಧಾರವಾಡದಲ್ಲಿ ಸಂಶೋಧನೆ ಮಾಡುವ ದಿನಗಳವು. ನಮ್ಮ ರಸಾಯನಶಾಸ್ತ್ರದ ವಿಭಾಗಕ್ಕೆ ಹತ್ತಿರವಾಗಿಯೇ ಸಂಗೀತದ ವಿಭಾಗವಿತ್ತು.
ಆಗ ಪಂಡಿತ ಮಲ್ಲಿಕಾರ್ಜುನ ಮನ್ಸೂರ್ ಅವರು ಆ ವಿಭಾಗಕ್ಕೆ ಗೌರವ ನಿರ್ದೇಶಕರಾಗಿದ್ದರೆಂಬ ನೆನಪು ನನಗೆ. ನಮ್ಮ ವಿಭಾಗದ ಅಧ್ಯಾಪಕರೊಬ್ಬರು ಅವರ ಶಿಷ್ಯರಾಗಿದ್ದರು. ಅವರೊಂದಿಗೆ ಒಂದೆರಡು ಸಲ ನಂತರ ಒಬ್ಬನೇ ಅವರನ್ನು ಆಗಾಗ ಭೇಟಿಯಾಗುತ್ತಿದ್ದುದೂ ಉಂಟು. ಒಂದು ದಿನ ಮಧ್ಯಾಹ್ನ ಪುರುಸೊತ್ತಾಗಿತ್ತು. ಅವರ ಕಡೆ ಹೋದೆ. ಬರ್ರಿ ಬರ್ರಿ, ಏನು ಬಂದ್ರಿ ಎಂದು ನಗುತ್ತಾ ಕೇಳಿದರು. ಏನಿಲ್ಲ ಸರ್, ಹಾಗೆ ಬಂದೆ ಎಂದೆ. ಸ್ವಲ್ಪ ಹೊತ್ತಿನ ನಂತರ ಅದೇನು ತೋಚಿತೋ ಕೇಳಿಬಿಟ್ಟೆ. ಸರ್, ಒಂದು ಹಾಡು ಹೇಳ್ತೀರಾ? ಎಂಥ ಉದ್ಧಟತನ ನನ್ನದು. ಅಂತಹ ಮಹಾನ್ ಗಾಯಕನನ್ನು ಈ ರೀತಿ ಕೇಳುವುದೇ? ತಕ್ಷಣ ತಪ್ಪಿನ ಅರಿವಾಯಿತು. ಕ್ಷಮಿಸಿಬಿಡಿ ಸರ್, ನಾನು ಹಾಗೆ ಕೇಳಬಾರದಿತ್ತು ಎಂದೆ. ಅದಕ್ಕೆ ಅವರು, ಹೇ ಅದಕ್ಕೇನ್ರಿ, ಹಾಡ್ತೀನಿ ಕೂಡ್ರಿ ಎಂದವರೇ ಅಲ್ಲಿ ಯಾರಿಗೋ ತಬಲಾ ತಗೊಳಪ್ಪ ಎಂದರು. ಶ್ರುತಿ ಸಿದ್ಧ ಮಾಡಿ ಕೇಳಿದರು, ಯಾವ ಹಾಡು ಹಾಡಲಿ? ಸರ್, ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ ಹಾಡ್ತೀರಿ ಎಂದೆ. ಮನ್ಸೂರ್ ಹಾಡಿದರು, ತನ್ಮಯರಾಗಿ ಹಾಡಿದರು. ಅವರ ಹಾಡಿನ ಕನಸು ನನ್ನ ಮನಸ್ಸು ತುಂಬಿತ್ತು. ಹಾಡು ಮುಗಿದ ಮೇಲೆ ಥ್ಯಾಂಕ್ಸ್ ಸರ್, ತೊಂದರೆ ಕೊಟ್ಟೆ ಎಂದೆ. ಇಲ್ಲ ಕೂಡ್ರಿ, ಇನ್ನೊಂದು ಹಾಡ್ತೀನಿ, ಲಹರಿ ಬಂದದ ಎಂದು ಇನ್ನೊಂದು ಅದ್ಭುತ ವಚನ, ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ಹಾಡಿದರು. ನನ್ನ ಕಣ್ಣ ಮುಂದೆ ಜೀವನದ ಹೋರಾಟದ ಚಿತ್ರಗಳು ಥಕಥೈ ಕುಣಿದವು. ಹಾಡಿ ಮುಗಿಸಿ ತೃಪ್ತಿಯಾತಲ್ಲೋ ಎಂದು ಬಾಯಿ ತುಂಬಾ ನಕ್ಕರು. ನನಗೆ ನಗಲೂ ಆಗಲಿಲ್ಲ. ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಹೇಳಿದೆ, ಸರ್, ನಾನು ಬಹಳ ದಿನ ಬದುಕಿದ್ದರೆ ನನ್ನ ಮೊಮ್ಮಗನಿಗೆ ಇದನ್ನು ಹೇಳುತ್ತೇನೆ. 1000 ಜನವಿದ್ದಾಗ ಏನು ತನ್ಮಯತೆ ಇರುತ್ತದೋ ಅದೇ ತನ್ಮಯತೆಯಿಂದ ಹಾಡಿದ ನಾಡಿನ ಅತ್ಯಂತ ಶ್ರೇಷ್ಠ ಕಲಾವಿದನ ಸಂಗೀತ ಕಚೇರಿಗೆ ಏಕಮೇವ ಕೇಳುಗನಾಗಿದ್ದ ಭಾಗ್ಯ ನನ್ನದಾಗಿತ್ತು. ನಮ್ಮ ಸಣ್ಣತನ ಕಾಣಬೇಕಾದರೆ, ಕರಗಬೇಕಾದರೆ ಹಿಮಾಲಯದ ಮುಂದೆ ನಿಲ್ಲಬೇಕು. ಪಂಡಿತ ಮಲ್ಲಿಕಾರ್ಜುನ ಮನ್ಸೂರರು ನಮ್ಮ ನಡುವೆ ಬದುಕಿದ್ದ ಅಂತಹ ಹಿಮಾಲಯ. ಧನ್ಯವಾದಗಳು. ಡಾಕ್ಟರ್ ಗುರುರಾಜ ಕರ್ಜಗಿಯವರ ಕರುಣಾಳು ಬಾಬೆಳಕೆ ಕಥೆ ನಮ್ಮ ಆಯ್ಕೆ. ಅಮೆರಿಕದ ಕ್ಯಾಲಿಫೋರ್ನಿಯಾ ಪ್ರಾಂತದಲ್ಲಿ ಒಂದು ದಟ್ಟ ಅರಣ್ಯ ಪ್ರದೇಶವಿದೆ. ಅಲ್ಲಿ ಯಾವ ಮರವನ್ನೂ ಕಡಿಯಲು ಅನುಮತಿ ಇಲ್ಲ. ಭಾರಿ ಭಾರಿ ಮರಗಳನ್ನು ಕಾಣಬಹುದು. ಅವುಗಳಲ್ಲಿ ಅತಿ ದೊಡ್ಡ ಮರಕ್ಕೆ ಕಿಂಗ್ ಶೆರ್ಮನ್ ಎಂದು ಹೆಸರಿಟ್ಟಿದ್ದಾರೆ. ಅದು ಸುಮಾರು 300 ಅಡಿ ಎತ್ತರವಿದೆ. ಅದರ ಕಾಂಡವನ್ನು ಬಳಸಬೇಕೆಂದರೆ 50 ಜನ ಕೈ ಹಿಡಿದುಕೊಂಡು ಸುತ್ತುವರಿಯಬೇಕು. ಅದರಲ್ಲಿ ಲಕ್ಷಾಂತರ ಪಕ್ಷಿಗಳು ಮನೆ ಮಾಡಿಕೊಂಡಿವೆ. ಈ ಶೆರ್ಮನ್ ತುಂಬ ಪುಟ್ಟದಾಗಿದ್ದಾಗ ಅದರ ತಮ್ಮ ಅದರೊಂದಿಗಿದ್ದ. ಒಬ್ಬ ವ್ಯಕ್ತಿ ಆ ತಮ್ಮನನ್ನು ಮನೆಗೆ ಕರೆದು ತಂದು ಮಡಕೆಯಲ್ಲಿ ಬೆಳೆಸಿದ. 2 ವಾರದಲ್ಲಿ ಆ ಸಸಿ ಬೆಳೆದು ಮಡಕೆ ಒಡೆಯಿತು. ಅವನು ಅದನ್ನು ಮತ್ತಷ್ಟು ದೊಡ್ಡ ಮಡಕೆಯಲ್ಲಿಟ್ಟ. 2 ವಾರದಲ್ಲಿ ಅದೂ ಒಡೆದು ಹೋಯಿತು. ಯಜಮಾನ ಈ ಗಿಡವನ್ನು ಹೊರಗೆ ತಂದು ನೋಡಿದ. ಬೇರು ಉದ್ದವಾಗಿದೆ, ತುಂಬ ಎಲೆಗಳು ಬಂದಿವೆ. ಅವನೇನು ಮಾಡಿದ ಗೊತ್ತೇ? ಮೇಲೆ 2 ಇಂಚು ಬಿಟ್ಟು ಬೇರನ್ನು ಕತ್ತರಿಸಿ ಹಾಕಿದ. ಹೊಸ ಎಲೆಗಳನ್ನು ಕಿತ್ತು ಹಾಕಿದ. ಮತ್ತೆ ಮಡಿಕೆಯಲ್ಲಿ ಗಿಡವನ್ನಿಟ್ಟು ಮಣ್ಣು, ಗೊಬ್ಬರ, ನೀರು ಹಾಕಿ ಬೆಳೆಸಿದ. ತಿಂಗಳಿಗೊಮ್ಮೆ ಈ ಬೇರು ಕತ್ತರಿಸುವ, ಚಿಗುರು ತೆಗೆದುಹಾಕುವ ಕೆಲಸ ನಡೆಸಿದ. ಅದು 50 ವರ್ಷಗಳಾದ ನಂತರವೂ ಪುಟ್ಟದಾಗಿ ಕುಬ್ಜವಾಗಿ ಮಡಕೆಯಲ್ಲೇ ಕುಳಿತಿತ್ತು. ಇಂಥ ಕುಬ್ಜ ವೃಕ್ಷಗಳನ್ನು ಜಪಾನಿ ಭಾಷೆಯಲ್ಲಿ ಬೋನ್ಸಾಯ್ ಎಂದು ಕರೆಯುತ್ತಾರೆ. ಇವು ಮನೆಯಲ್ಲಿಡಲು ಚೆಂದ, ಆದರೆ ಅವು ಯಜಮಾನನ ಮೇಲೆಯೇ ಅವಲಂಬಿತವಾದುವು. ಸರಿಯಾಗಿ ಅವುಗಳನ್ನು ಬಿಸಿಲಿನಲ್ಲಿಡದೆ ಹೋದರೆ, ಕಾಲಕಾಲಕ್ಕೆ ನೀರು ಕೊಡದಿದ್ದರೆ, ಮಣ್ಣು ಬದಲಾಯಿಸದಿದ್ದರೆ, ಗೊಬ್ಬರ ನೀಡದಿದ್ದರೆ ಬೋನ್ಸಾಯ್ ಒಣಗಿ ಹೋಗುತ್ತದೆ. 1 ತಿಂಗಳು ಮನೆ ಬಾಗಿಲು ಹಾಕಿ ಪ್ರವಾಸಕ್ಕೆ ಹೋದರೆ ಬರುವುದರಲ್ಲಿ ಅದು ಬದುಕಿರಲಾರದು. ಅವುಗಳನ್ನು ಮಕ್ಕಳ ಹಾಗೆ ಕಾಳಜಿಯಿಂದ ಬೆಳೆಸಬೇಕಾಗುತ್ತದೆ. ನನಗೆ ಬೋನ್ಸಾಯ್ಗಳ ಬಗ್ಗೆ ದ್ವೇಷವಾಗಲಿ ಅಸಡ್ಡೆಯಾಗಲಿ ಇಲ್ಲ. ಆದರೆ ಈ ಗಿಡ ಭಗವಂತ ನೀಡಿದ ಶಕ್ತಿಯಂತೆ ಬೆಳೆಯಲು ಆಗಲಿಲ್ಲವಲ್ಲ ಎಂಬ ದುಃಖ. ನೋಡಿ, ಈ ಬೋನ್ಸಾಯ್ನ ಅಣ್ಣ ಶೆರ್ಮನ್ ಯಾರ ಮೇಲಾದರೂ ಅವಲಂಬಿತವಾಗಿದ್ದಾನೆಯೇ? ಬದಲಾಗಿ ಲಕ್ಷಾಂತರ ಪಕ್ಷಿಗಳನ್ನು ಅದು ರಕ್ಷಿಸುತ್ತದೆ. ನಾವು ಶೆರ್ಮನ್ ಆಗಬೇಕೋ ಬೋನ್ಸಾಯ್ ಆಗಬೇಕೋ ಎಂಬುದನ್ನು ನಾವೇ ತೀರ್ಮಾನಿಸಬೇಕು. ದೊಡ್ಡ ಮರವಾಗುವ ಶಕ್ತಿ ಕಳೆದುಕೊಳ್ಳುವುದನ್ನು, ಬೇರನ್ನು, ಹೊಸ ಚಿಗುರನ್ನು ಕತ್ತರಿಸಿದಾಗ ಬೇರು ಆಳವಾದಷ್ಟು ಮರ ದೊಡ್ಡದಾಗುತ್ತದೆ, ಬಲಿಷ್ಠವಾಗುತ್ತದೆ. ನಮ್ಮ ಜೀವನವೂ ಅಷ್ಟೇ. ಮನುಷ್ಯನ ಸಂಸ್ಕೃತಿ ಅವನ ಬೇರು. ಸಂಸ್ಕೃತಿ ಆಳವಾದಷ್ಟು ಮನುಷ್ಯ ಬೆಳೆಯುತ್ತಾನೆ. ಸಂಸ್ಕೃತಿಯಿಂದ ದೂರ ಸರಿದಷ್ಟು ದೊಡ್ಡವರಾಗುವ, ಸಾಧಕರಾಗುವ ಅವಕಾಶದಿಂದ ವಂಚಿತರಾಗಿ
ಅನಾಮಧೇಯರಾಗಿ ನಿರ್ವೀರ್ಯವಾದ ಬಾಳು ಸವೆಸಿ ಕೊರಗಿ ಹೋಗಿಬಿಡುತ್ತೇವೆ. ಹೇಳಿ, ನಾವೇನಾಗಬೇಕೆಂದು ಬಯಸುತ್ತೇವೆ? ಕಿಂಗ್ ಶರ್ಮನ್ ಅಥವಾ ಬೋನ್ಸಾಯ್? ಆಯ್ಕೆ ನಮ್ಮದೇ. ನಮಸ್ಕಾರ. ಕಥೆ ನೀಡುವ ಮನಸ್ಸು ದೈವತ್ವದ ಲಕ್ಷಣ. ಒಂದು ದಿನ ಒಬ್ಬ ವ್ಯಾಪಾರಿ ಕಾಡಿನಲ್ಲಿ ನಡೆದು ಹೋಗುತ್ತಿದ್ದ. ಅವನ ಚೀಲದಲ್ಲಿ ಸ್ವಲ್ಪ ಹಣ ಹಾಗೂ ಆಭರಣಗಳು ಇದ್ದುದರಿಂದ ಅವನಿಗೆ ಹೆದರಿಕೆ ಕೂಡ. ಯಾರಾದರೂ ಡಕಾಯಿತರು ಬಂದು ಕಿತ್ತುಕೊಂಡು ಹೋದರೆ ಎಂಬ ಭಯ. ಮುಂದೆ ಹೋದಂತೆ ಕಾಡು ದಟ್ಟವಾಗುತ್ತಿತ್ತು. ಅಷ್ಟರಲ್ಲಿ ಆ ದಾರಿಯಲ್ಲಿ ಇನ್ನೊಬ್ಬರು ಬಂದಂತೆ ಕಂಡಿತು. ನೋಡಿದರೆ ಅವರೊಬ್ಬ ಸನ್ಯಾಸಿ. ವ್ಯಾಪಾರಿಗೆ ಸಂತೋಷವಾಯಿತು. ಜೊತೆಗೊಬ್ಬರು ಸಿಕ್ಕಿದರಲ್ಲ. ಅದು ಸನ್ಯಾಸಿಯಾದ್ದರಿಂದ ಯಾವ ಭಯವೂ ಇಲ್ಲ. ಮಾತನಾಡುತ್ತಾ ಇಬ್ಬರೂ ನಡೆದರು. ಮಧ್ಯಾಹ್ನವಾಯಿತು. ವ್ಯಾಪಾರಿ ಹೇಳಿದ, ಸ್ವಾಮಿ, ಬಿಸಿಲು ನೆತ್ತಿಗೆ ಬಂದಿದೆ, ಊಟ ಮಾಡೋಣ. ನನ್ನ ಹೆಂಡತಿ ಏನನ್ನೋ ಕಟ್ಟಿಕೊಟ್ಟಿದ್ದಾಳೆ, ಬನ್ನಿ ಹಂಚಿಕೊಂಡು ಊಟ ಮಾಡೋಣ ಎಂದು ಒಂದು ಮರದ ಕೆಳಗೆ ಅವರನ್ನು ಕರೆದುಕೊಂಡು ಬಂದ. ಸರಿ ಎಂದರು ಸನ್ಯಾಸಿಗಳು. ಅವರು ತಮ್ಮ ಜೋಳಿಗೆಯನ್ನು ನೆಲದ ಮೇಲೆ ಖಾಲಿ ಮಾಡಿ ತಿನ್ನಲು ಯೋಗ್ಯವಾದ ಪದಾರ್ಥಗಳನ್ನು ಆರಿಸುತ್ತಿದ್ದರು. ವ್ಯಾಪಾರಿ ತಾನು ತಂದಿದ್ದ ತಿಂಡಿಗಳನ್ನು 2 ತಟ್ಟೆಯಲ್ಲಿ ಹಂಚಿ ಅವರಿಗೊಂದು ತಟ್ಟೆ ಕೊಡಲು ಹೊರಟ. ಆಗ ಅವನ ಕಣ್ಣಿಗೆ ಬಿತ್ತು ಒಂದು ವಸ್ತು. ಅದು ಸನ್ಯಾಸಿಯ ಜೋಳಿಗೆಯಿಂದ ಕೆಳಗೆ ಬಿತ್ತು. ಅದೊಂದು ಮೊಟ್ಟೆಯಷ್ಟು ದೊಡ್ಡ ಕಲ್ಲು. ಚುರುಕಾದ ವ್ಯಾಪಾರಿಯ ಕಣ್ಣಿಗೆ ತಕ್ಷಣ ಹೊಳೆಯಿತು, ಅದು ಬರೀ ಕಲ್ಲಲ್ಲ, ದೊಡ್ಡ ವಜ್ರ. ಇನ್ನೇನು ಸನ್ಯಾಸಿಯ ಜೋಳಿಗೆಯಲ್ಲಿ ವಜ್ರ? ಏನೂ ಅರಿಯದವರಂತೆ ಕೇಳಿದ, ಸ್ವಾಮಿ, ಇದೇನು ಕಲ್ಲನ್ನು ಜೋಳಿಗೆಯಲ್ಲಿ ಇಟ್ಟುಕೊಂಡಿದ್ದೀರಿ? ಹೌದಲ್ಲವೇ, ಇದು ಯಾಕೆ ಇಲ್ಲಿ ಬಂತೋ ಗೊತ್ತಿಲ್ಲ, ನಿಮಗೆ ಬೇಕಾ? ತೆಗೆದುಕೊಳ್ಳಿ ಎಂದು ವ್ಯಾಪಾರಿ ಎತ್ತಿ ಕೊಟ್ಟೇ ಬಿಟ್ಟರು. ವ್ಯಾಪಾರಿಗೆ ಆಶ್ಚರ್ಯ. ಅವನು ಇದನ್ನು ಕಲ್ಪನೆ ಕೂಡ ಮಾಡಿರಲಿಲ್ಲ. ಇಷ್ಟು ಸುಲಭವಾಗಿ ತನಗೆ ಅದು ದೊರಕಿತೆಂಬ ಆಶೆ ಇರಲಿಲ್ಲ. ಅದನ್ನು ಪಡೆದುಕೊಂಡು ತನ್ನ ಊರಿಗೆ ನಡೆದ. ಆ ದೊಡ್ಡ ವಜ್ರವನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಮಾರಿ ಕೋಟಿ ಕೋಟಿ ಹಣ ಸಂಪಾದಿಸಿದ. ಆದರೂ ಅವನ ಮನಸ್ಸಿನಲ್ಲಿ ಒಂದು ಕೊರಗು. ಯಾವ ಸನ್ಯಾಸಿಯ ಕೃಪೆಯಿಂದ ಈ ಶ್ರೀಮಂತಿಕೆ ತನಗೆ ಬಂದಿತೋ ಅವರಿಗೆ ಕೃತಜ್ಞತೆ ಕೂಡ ಹೇಳಲಿಲ್ಲವಲ್ಲ ಎಂದು. ಅವರು ಈಗ ಎಲ್ಲಿದ್ದಾರೋ ತಿಳಿಯದು. ಅವರನ್ನು ಹುಡುಕಲು ತನ್ನ ಕೆಲ ಶಿಷ್ಯರಿಗೆ ಹೇಳಿದ. ಒಂದು ದಿನ ಒಬ್ಬ ಶಿಷ್ಯ ಬಂದು ವ್ಯಾಪಾರಿಗೆ ಹೇಳಿದ, ಸ್ವಾಮಿ, ನೀವು ಹೇಳಿದ ಸನ್ಯಾಸಿಗಳು ಮತ್ತೆ ಕಾಡಿನಲ್ಲಿ ಹೋಗುತ್ತಿದ್ದಾರೆ. ವ್ಯಾಪಾರಿ ಕಾಡಿನೊಳಗೆ ನಡೆದ. ಆ ಕಡೆಗೆ ಈ ಕಡೆಗೆ ಹುಡುಕಾಡಿ ಕೊನೆಗೆ ಸನ್ಯಾಸಿಯನ್ನು ಕಂಡ. ನಮಸ್ಕರಿಸಿ ಹೇಳಿದ, ಸ್ವಾಮೀಜಿ, ತಮಗೆ ನನ್ನ ನೆನಪಿದೆಯೋ? ಒಂದು ದಿನ ನಾವಿಬ್ಬರೂ ಹೀಗೆ ಕಾಡಿನಲ್ಲಿ ನಡೆದು ಹೋಗುತ್ತಿದ್ದಾಗ ಮಧ್ಯಾಹ್ನ ಊಟ ಮಾಡಿದೆವು. ಹೌದೇ? ಸಾಮಾನ್ಯವಾಗಿ ಯಾರೋ ಜೊತೆಗಿರುತ್ತಾರೆ, ಅವರೊಂದಿಗೆ ಊಟ ಮಾಡುತ್ತೇನೆ ಎಂದರು ಸಂತರು. ನಿಮ್ಮ ಜೋಳಿಗೆಯಿಂದ ನನಗೊಂದು ಕಲ್ಲು ತೆಗೆದುಕೊಟ್ಟಿದ್ದೀರಿ. ಅದು ಕಲ್ಲಲ್ಲ ಸ್ವಾಮಿ, ಕೋಟಿ ಕೋಟಿ ಬೆಲೆ ಬಾಳುವ ವಜ್ರ. ನೆನಪಿಗೆ ಬಂತೆ ಎಂದ. ಹೌದೇನು? ಅಂತಹದ್ದು ಇನ್ನೊಂದಿದ್ದರೆ ನೋಡುತ್ತೇನೆ ಇರು, ಇದ್ದರೆ ಕೊಟ್ಟೇ ಬಿಡುತ್ತೇನೆ ಎಂದು ಜೋಳಿಗೆ ಹುಡುಕಲಾರಂಭಿಸಿದರು. ವ್ಯಾಪಾರಿ ಥಟ್ಟನೆ ಅವರ ಕಾಲಿಗೆ ಬಿದ್ದು ಹೇಳಿದ, ಸ್ವಾಮಿ, ನನಗೆ ಅಂಥ ಕಲ್ಲು ಕೊಡಬೇಡಿ. ಆದರೆ ಕೇಳಿದ ತಕ್ಷಣ ಅಂಥ ಬೆಲೆ ಬಾಳುವ ಕಲ್ಲನ್ನು ಕೊಡುವ ಮನಸ್ಸಿದೆಯಲ್ಲ, ಆ ಮನಸ್ಸು ನನಗೆ ಕೊಡಿ ಎಂದು ಬೇಡಿದ. ಬೇಕಾದ ವಸ್ತುವನ್ನು ಪಡೆದುಕೊಳ್ಳುವುದು ಮನುಷ್ಯ ಸ್ವಭಾವ. ಆದರೆ ಅದನ್ನು ಕೊಡುವ ಮನಸ್ಸು ಹೊಂದಿರುವುದು ದೈವತ್ವ. ನಮಸ್ಕಾರ. ಧನ್ಯವಾದಗಳು ಗಣೇಶ್ ಪ್ರಸಾದ್ ಅವರಿಗೆ. ಈಗ ಮತ್ತೊಂದು ರಶ್ಮಿಕಾ ಮಂದಣ್ಣ ಅವರು ನಟಿಸಿರುವ ಅಪ್ಪು ಅವರ ಜೊತೆ ನಟಿಸಿರುವಂಥ ಒಂದು ಚಿತ್ರದ ಒಂದು ಗೀತೆ ಕೇಳೋಣ. ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡ್ತಿನ ಕಂಡ್ರೆ, ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಡ್ಕೊಂಡ್ ಬಂದ್ರೆ. ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡ್ತಿನ ಕಂಡ್ರೆ, ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಡ್ಕ ಬಂದ್ರೆ. ಟಿವಿ ರೇಡಿಯೋ ಎಂತ ಬೇಡ, ಅವಳು ಬಾರೆಗಿದ್ರೆ ಅವಳು ಉಂಟ ಇಲ್ಲ ಕಾಣಿ. ನಾನು ಊಟ ಮಾಡ್ದೆ, ನನ್ನಕ್ಕಿಂತ ಚೂರು ದಪ್ಪಾರು ನಂಗೆ ಅಡ್ಡಿಲ್ಲ. ಅವಳು ಕಣ್ಣು ಬಿಟ್ರೆ ನಂಗೆ ಮಾತೆ ಬತ್ತಿಲ್ಲ. ಅವಳು ಸೀರೆ ಉಟ್ಕ ಬಂದ್ರೆ
ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮದ ಕಡೆಗೆ ಬರ್ತಾ ಇದ್ವಿ. ಇಂದು ನಮ್ಮ ಇಂದಿನ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂತ ನನ್ನ ನಂಬಿಕೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಬೆಂಗಳೂರಿನ ಪುಷ್ಪ ದೀಕ್ಷಿತ್ ಅವರಿಗೂ, ಸಿಡ್ನಿಯಿಂದ ಶಶಿಕಾಂತ್ ಮತ್ತು ಬೆಂಗಳೂರು ಪ್ರವಾಸ ಅಂತ ಇಟ್ಕೊಳ್ಳಿ, ಪ್ರವಾಸ ಮಾಡ್ತಾ ಇರುವಂಥ ಮಹೇಶ್ ರಾವ್ ಹಾಗೂ ಗಣೇಶ್ ಪ್ರಸಾದ್ ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ಭಾನುವಾರ 1 ಗಂಟೆಗೆ ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇರೋರು ರಾಜ್ ನಟರಾಜನ್. ನಮಸ್ಕಾರ. ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರೆ, ದಾರಿ ಇದ್ದಷ್ಟು ದೂರ ಹೋಗುವ ಬೇಡ ಅನ್ನೋರು ಯಾರೇ, ನನ್ನ ತಾರೆ ನಿನ್ನ ಮೇಲೆ ಗೋಲಿ ಆಡ್ತಿದ್ದ ವಯಸ್ಸಲ್ಲೇ ಪ್ರೀತಿ ಶುರುವಾಗೋಯ್ತು. ನೀ ಕಾಣೋ ಎಲ್ಲ ಕನಸ ಮಾಡುವೆನು ನಾನು ನನಸ, ದಾಸ ನಿಂಗೆ ಖಾಸ. ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರೆ, ದಾರಿ ಇದ್ದಷ್ಟು ದೂರ ಹೋಗುವ ಬೇಡ ಅನ್ನೋರು ಯಾರೇ. ಯಾರಿಲ್ಲದ ಊರಲ್ಲಿ ಒಂದು ನದಿ ದಂಡೆಯಲ್ಲಿ ನಾವೊಂದು ಪುಟ್ಟ ಮನೆ ಮಾಡಿ, ಬೆಳದಿಂಗಳ ರಾತ್ರಿಲಿ ನಕ್ಷತ್ರದ ಹೊದಿಕೆಯಲ್ಲಿ ನಾನಿರುವೆ ನಿನ್ನ ಮಡಿಲಲ್ಲಿ. ನಿನಗೆ ನಾನು ನನಗೆ ನೀನು, ನನ್ನ ಜಗದ ದೊರೆಯು ನೀನು. ರಾಣಿ ಬಾರೆ ನೀನಿರದೆ ಒಂದು ನಿಮಿಷ ಇರಲಾರ ನಿನ್ನ ರಸ, ದಾಸ ನಿಂಗೆ ಖಾಸ. ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರೆ, ದಾರಿ ಇದ್ದಷ್ಟು ದೂರ ಹೋಗುವ ಬೇಡ ಅನ್ನೋರು ಯಾರೇ. ಸಿಹಿ ಮುತ್ತಿನ ಕಂದಾಯ ಪ್ರತಿನಿತ್ಯವೂ ಸಂದಾಯ ಮಾಡೋದು ಮರಿಬೇಡ ಎಂದು. ಒಂದೇ ಕಣೆ ಒತ್ತಾಯ ನಿಂಗೆ ಹಣೆ ಬಿಂದಿಯ, ದಿನನಿತ್ಯ ಇಡು ಕೆಲಸ ನಂದು. ನನ್ನದೇ ಕಣ್ಣು ತಗುಲೋ ಭಯವೇ, ಕಣ್ಣು ಮುಚ್ಚು ಅಲ್ಲೂ ಸಿಗುವೆ. ರಾಣಿ ಬಾರೆ ಕಾವೇರಿ ಕಾಯೋ ಕೆಲಸ